ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್ ನ ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ ರೋಜಾ ಮನು ಪಾಟೀಲ್. ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆಗೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ. ಸೊ ಇನ್ನೇನು ಗೆಲುವಿನ ಮೆಟ್ಟಿಲು ಇನ್ನು 2 ಸ್ಟೆಪ್ ಮಾತ್ರ ಇತ್ತು. ಅದಾಗ್ಲೇ ಬ್ಯೂಟಿಫುಲ್ ಸುಂದರಿ, ಒಂದ್ ರೀತಿಯಾಗಿ ಬಿಗ್ ಬಾಸ್ ಮನೆಯ ರಗಡ್ ಬೆಡಗಿ ಅಂತಾನೆ ಹೇಳ್ಬೋದು. ಪಟ್ಪಡ ಅಂತ ಪಟಾಕಿ ತರ ಮಾತನಾಡುವಂತಹ ಹುಡುಗಿ, ಟಾಸ್ಕ್ ಕ್ವೀನ್ ಅಂತಾನೆ ಪ್ರಸಿದ್ಧಿ ಆಗಿದ್ದಾರೆ. ಸೊ ಈಗ ಯಾರು ಅಂತ ನೀವು ಆಲ್ರೆಡಿ ಗೆಸ್ ಮಾಡಿದ್ರೆ, ಎಲಿಮಿನೇಟ್ ಆಗಿ ಆಚೆ ಬಂದಿದ್ದಾರೆ. ನನ್ನ ಜೊತೆ ಕೂತಿದ್ದಾರೆ ರಾಶಿಕಾ. ಸೊ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿ. ಬಿಗ್ ಮನೆಯಿಂದ ಎಲಿಮಿನೇಟ್ ಯಾಕೆ ಅವ್ರನ್ನೇ ಕೇಳ್ತಾ ಹೋಗೋಣ. ಹಾಯ್ ಮ್ಯಾಮ್, ವೆಲ್ಕಮ್ ಟು ದ ಶೋ. ಹಾಯ್ ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ನಾನು ತುಂಬಾ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ ಅಂಡ್ ಹ್ಯಾಪಿ ಸಂಕ್ರಾಂತಿ. ಆಚೆ ಬರೋದಿಕ್ಕೆ ನಾನಾ ಕಾರಣಗಳಿರುತ್ತೆ. ಬಿಗ್ ಬಾಸ್ ಮನೆಯ ಜರ್ನಿ ಒಂದ್ ಕಡೆ ಖುಷಿ ಸಂತೋಷವನ್ನ ಕೊಟ್ರೆ, ಆಚೆ ಬಂದಿರೋದು ಬಿಕಾಸ್ ಗೆಲುವಿಗೆ ಇನ್ನ 2-3 ಸ್ಟೆಪ್ಸ್ ಅಷ್ಟೇ ಇತ್ತು. ಆ ಸಂದರ್ಭದಲ್ಲಿ ಆಚೆ ಬಂದಿರೋದು ಎಷ್ಟು ಬೇಸರ ಇದೆ, ಮತ್ತೆ ಓವರ್ ಆಲ್ ಜರ್ನಿ ಬಗ್ಗೆ ಹೇಳ್ತಾ ಹೋಗೋದಾದ್ರೆ. ಓವರ್ ಆಲ್ ಜರ್ನಿ ನಂಗೆ ತುಂಬ ಖುಷಿ ಇದೆ, ಯಾಕಂದರೆ ಇಷ್ಟು ವಾರಗಳು ನನ್ನ ಜರ್ನಿ ಕಂಟಿನ್ಯೂ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಹೋದರೆ ಒಂದು 3 ವೀಕ್ಸ್ 4 ವೀಕ್ಸ್ಗೆಲ್ಲ ಆಚೆ ಬರ್ತೀನಿ, ಹೇಗಿರುತ್ತೆ ಆಡಿಯನ್ಸ್, ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ ನನ್ನನ್ನು ಅನ್ನೋದು ಡೌಟ್ ಇತ್ತು ಸ್ವಲ್ಪ. ಬಟ್ ಪ್ರತಿ ವಾರ ನಾನು ನಾಮಿನೇಷನಲ್ಲಿದ್ದರೂ ಕೂಡ ನಾನು ಸೇಫ್ ಆಗ್ತಾ ಇದ್ದೆ. ಅದು ನನಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು. ಪ್ರತಿ ವಾರ ನಾನು ಇನ್ನೂ ಚೆನ್ನಾಗಿ ಆಡಬೇಕು, ನನಗೆ ಜನಗಳ ಪ್ರೀತಿ ಸಿಗ್ತಿದೆ ಅಂತ ನಮಗೆ ಅವಾಗಲೇ ಅಲ್ವಾ ಗೊತ್ತಾಗೋದು. ಬಟ್ ಅಷ್ಟು ವಾರಗಳು ನಾನು ಸೇಫ್ ಆಗ್ತೀನಿ. ಸಡನ್ನಾಗಿ ಒಂದೇ ಸ್ಟೆಪ್ ಫಿನಾಲೆಗೆ ಆ ವೀಕ್ ಸೇವ್ ಆಗಿಬಿಟ್ಟಿದ್ರೆ ನಾನು ಗ್ರ್ಯಾಂಡ್ ಫಿನಾಲೆ ಟಾಪ್ 6 ಇರ್ತಿದ್ದೆ. ಐ ವಾಸ್ ವೆರಿ ಕಾನ್ಫಿಡೆಂಟ್, ಹೋಗಲ್ಲ ಮನೆಯಿಂದ ಅಂದ್ಕೊಂಡಿದ್ದೆ. ಬಟ್ ಎಲಿಮಿನೇಟ್ ಆದೆ. ತುಂಬ ಬೇಜಾರಾಯಿತು. ಯಾಕಂದರೆ ನಾನು ಯಾವಾಗಲೂ ಅಂದ್ಕೊಂಡಿದ್ದೆ ಬಿಗ್ ಬಾಸ್ ಆ ಜರ್ನಿ ಕಂಪ್ಲೀಟ್ ಮಾಡಬೇಕು ಅಂತ. ಲಾಸ್ಟ್ ಸೆಕೆಂಡ್ ತನಕನೂ ನಾನು ಬಿಗ್ ಬಾಸ್ ಮನೇಲಿರಬೇಕು ಅಂತಲೇ ನಾನು ತುಂಬ ಅಂದ್ಕೊಳ್ತಾ ಇದ್ದೆ. ಎಲ್ಲೋ ಆ ಜರ್ನಿ ಇನ್ಕಂಪ್ಲೀಟ್ ಆಗೋಯ್ತು ಅಂತಲೇ ಫೀಲ್ ಆಯಿತು. ಬಟ್ ಆಚೆ ಬಂದಾದಮೇಲೆ ಎಲ್ಲೋ ಆ ಬೇಜಾರೆಲ್ಲ ಮರ್ತುಬಿಟ್ಟೆ. ಅಷ್ಟೊಂದು ಪ್ರೀತಿ ಸಿಗ್ತಾ ಇದೆ. ಐ ಆಮ್ ಬ್ಲೆಸ್ಡ್. ನಿಜ. ರಾಶಿಕಾ ಅವರು ಸಿನಿಮಾ ಕೂಡ ಮಾಡಿದ್ರು, ಅಂದ್ರೆ ಬಿಗ್ ಬಾಸ್ ಮನೆ ಒಳಗೆ ಹೋಗೋಕ್ಕೂ ಮುಂಚೆ ಯೋಗರಾಜ್ ಭಟ್ರ ನಿರ್ದೇಶನದಲ್ಲೂ ಕೂಡ ಒಂದು ಸಿನಿಮಾ ಮಾಡಿದಿರ. ಒಂದು ಸಾಂಗ್ ಸಿಕ್ಕಾಪಟ್ಟೆ ಸದ್ದು ಮಾಡುದು. ಸೊ ಇದೆಲ್ಲದರ ನಡುವೆ ಆ ಸಿನಿಮಾದಲ್ಲಿ ಸಿಗ್ತಕ್ಕಂತಹ ರಿಯಾಕ್ಷನ್ ಆಗಿರ್ಬೋದು, ಮತ್ತೆ ಈ ಬಿಗ್ ಬಾಸ್ ಮನೆಗೆ ಹೋಗಿ ಆಚೆ ಬಂದಂತಹ ಸಂದರ್ಭದಲ್ಲಿ ಈಗ ಸಿಗ್ತಾ ಇರೋ ಪ್ರೀತಿ ಆಗಿರ್ಬೋದು, ಎರಡಕ್ಕೂ ಹೋಲಿಕೆ ಮಾಡಿದ್ರೆ ಯಾವ್ದು ಹೆಚ್ಚು ಖುಷಿ ನೀಡ್ತಾ ಇದೆ? ಅಂದ್ರೆ ಅಲ್ಲಿ ನೀವು ಜಾಸ್ತಿ ಜನಕ್ಕೆ ರೀಚ್ ಆಗಿರ್ಲಿಲ್ಲ ನನ್ನ ಪ್ರಕಾರ. ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಸಿಕ್ಕಾಪಟ್ಟೆ ಗೊತ್ತಾಗಿರುವಂಥದ್ದು. ಎಲ್ಲರಿಗೂ ಒಂದು ಆಸೆ ಇರುತ್ತೆ. ನಾವೀಗ ಆ್ಯಕ್ಟರ್ಸ್ ಸಿನಿಮಾ ಮಾಡ್ತಾ ಇದ್ದೀವೋ, ಸೀರಿಯಲ್ಲು, ಇನ್ನೊಂದೇನೋ ನಾವು ಕಾಣಿಸ್ಕೋತಾ ಇದ್ದೀವಿ ಒಂದು ಸ್ಕ್ರೀನಲ್ಲಿ ಅಂದಾಗ ಆಡಿಯನ್ಸ್ ನಮ್ಮನ್ನ ನೋಡಬೇಕು, ನೀವು ರಾಶಿಕಾ ಅಲ್ಲ, ನೀವು ಸಿನಿಮಾ ಮಾಡಿದ್ದೀರ ಅಂತ ಹೇಳಬೇಕು, ಗುರ್ತಿಸ್ಬೇಕು ಅನ್ನೋದು ಎಲ್ಲರಿಗೂ ಆಸೆ ಇರುತ್ತೆ. ಅದೆಲ್ಲೋ ಎಕ್ಸ್ಪೆಕ್ಟೇಷನ್ ಕ್ರಾಸ್ ಆಗಲಿಲ್ಲ. ಬಟ್ ನನಗೆ ತುಂಬ ಆಸೆ, ತುಂಬ ಖುಷಿಯಾಗಿದೆ ಏನಂದರೆ ಯೋಗರಾಜ್ ಸರ್ ಜೊತೆ ನಾನು ವರ್ಕ್ ಮಾಡಿದ್ದೀನಿ. ಡೆಬ್ಯೂ ಸಿನಿಮಾ ಅವ್ರ ಕಡೆಯಿಂದ ನಾನು ಲಾಂಚ್ ಆಗಿದ್ದೀನಿ ಅನ್ನೋದು ತುಂಬ ಖುಷಿ ಇತ್ತು. ಯಾರಿಗಾರು ಹೋಗಿ ಹೇಳ್ಬೋದು ಅಂದರೆ, ಇಲ್ಲ ನನಗೆ ಅದರ ಫೋನ್ ಕಾಲ್ ಬಂದರೂ ಕೂಡ ಯೋಗರಾಜ್ ಸರ್ ಸಿನಿಮಾ ಮಾಡಿದ್ದೀರಲ್ಲ ನೀವು ಅನ್ನೋದು ಈ ಥರ ಇರ್ತಿತ್ತು. ಮುಂಚೆಲ್ಲ ನಾನೇ ಹೇಳಬೇಕಿತ್ತು ನನ್ನ ಹೆಸರು ರಾಶಿಕಾ ಹೀಗೆ ಅಂತ ಇಂಟ್ರಡ್ಯೂಸ್ ಮಾಡ್ಕೊಳ್ಬೇಕಿತ್ತು. ಬಟ್ ಅದು ಅಂದಮೇಲೆ ಅವ್ರು ಬೇರೆಯವ್ರು ನನಗೆ ಕಾಲ್ ಮಾಡಿದಾಗ ನೀವು ಸರ್ ಜೊತೆ ವರ್ಕ್ ಮಾಡಿದ್ದೀರಾ ಅನ್ನೋ ಥರ ಈ ಥರ ಇರ್ತಿತ್ತು. ಸಡನ್ನಾಗಿ ಬಿಗ್ ಬಾಸ್. ಇವಾಗ ಯಾರ್ಯಾರಿಗೆ ನನ್ಗೆ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತಾಗಿದ್ದೀನಿ. ರಾಶಿಕಾ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರಿಂದ ಎಲ್ಲರೂ ನನ್ನ ಹೆಸರು ನನ್ನನ್ನು ಗುರ್ತಿಡಿತಿದ್ದಾರೆ, ಬಂದು ಮಾತಾಡಿಸ್ತಿದ್ದಾರೆ, ಅವ್ರ ಪ್ರೀತಿ ತೋರಿಸ್ತಿದ್ದಾರೆ ನನಗೆ. ಅದಕ್ಕಿಂತ ಇನ್ನೇನು ಬೇಕು? ನಿಜ. ಇನ್ನು ರಾಶಿಕಾ ಅವರು ಬಾಲ ಕಲಾವಿದೆ ಅಂತಾನೆ ಹೇಳ್ಬೋದು. ಬಿಕಾಸ್ ರಮ್ಯಾ ಅವ್ರ ಜೊತೆ ನೀವು ಆವಾಗಲೇ ಆಕ್ಟ್ ಮಾಡಿದ್ರಿ. ಸೊ ಆ ಅನುಭವಗಳನ್ನ ಶೇರ್ ಮಾಡೋದಾದ್ರೆ, ನಿಮಗೆ ಕ್ಯಾಮ್ರಾ ಅನ್ನೋದು ಏನು ಹೊಸತೇನಲ್ಲ. ಸೊ ಕಂಡೆ ಕಂಡೆ ಗೋವಿಂದನ ಆ ಸಾಂಗ್ ಅಲ್ಲಿ ತುಂಬಾ ಪುಟಾಣಿ ರಾಶಿಕಾನ ನಾವು ನೋಡಿದ್ವಿ, ತುಂಬಾ ಕ್ಯೂಟ್ ಆಗಿ. ಸೊ ಆ ಮುಗ್ಧತೆ, ಆ ಇನೋಸೆನ್ಸ್ ಈಗಲೂ ಕೂಡ ಮುಖದಲ್ಲಿದೆ. ಆಮೇಲೆ ನಿಮಗೆ ಸಿನಿಮಾ ಅನ್ನುವಂಥ ಒಲವು ಹೇಗೆ ಬಂತು, ಮತ್ತೆ ಅಲ್ಲಿ ಅವಕಾಶ ಹೇಗೆ ಸಿಕ್ತು, ಎಲ್ಲದ್ರ ಬಗ್ಗೆ ಹೇಳೋದಾದ್ರೆ, ರಂಗಭೂಮಿಯಿಂದ ಬಂದಿದ್ದ ಹೇಗೆ? ಇಲ್ಲ, ನಾನು ಹುಟ್ಟಿದ್ದು ಚಿಕ್ಕಮಂಗ್ಳೂರಲ್ಲಿ. ಡ್ಯಾನ್ಸ್ ಕ್ಲಾಸಿಗೆ ಕಳಿಸ್ತಿದ್ರು ಮನೇಲಿ. ಆವಾಗ ಮೂವಿ ಟೀಮ್ ಅವ್ರು ಬಂದು ಹೀಗೆ ಮಕ್ಕಳ ಬೇಕು ಡ್ಯಾನ್ಸ್ಗೆ ಅಂತೆಲ್ಲ ಏನೋ ಅಮ್ಮ ಜೊತೆಲ್ಲ ಮಾತಾಡ್ಕೊಂಡು ಕರ್ಕೊಂಡು ಹೋಗಿದ್ರು. ಡ್ಯಾನ್ಸ್ ಕ್ಲಾಸಿಂದ ಎಲ್ಲರೂ ಮಕ್ಕಳು ಹೋಗಿದ್ವಿ. ಆವಾಗ ನನಗೆ ಏನು ಅನ್ನಿಸ್ತೋ ಗೊತ್ತಿಲ್ಲ, ನಾನೇನೋ ಫಸ್ಟ್ ಸ್ಟ್ಯಾಂಡರ್ಡ್ ಏನೋ ಅನ್ಸುತ್ತೆ ಅಷ್ಟೇ. ನನಗೆ ಏನು ಅನ್ನಿಸ್ತು ಅನ್ನೋದು ಗೊತ್ತಿಲ್ಲ. ಆ ಮೂಮೆಂಟ್ ಆಗಿರಲಿ, ರಮ್ಯಾ ಮ್ಯಾಮ್ನ ನೋಡಿದ್ದು, ಆ ಎನ್ವಿರಾನ್ಮೆಂಟ್ ಕಂಪ್ಲೀಟ್ ಚೇಂಜ್ ಆಗೋಯ್ತು. ಆ ಚಿಕ್ಕ ಹುಡುಗಿ ತಲೆಯಲ್ಲಿ ಕೂತ್ಕೊಂಡು ಓಕೆ ಇಲ್ಲೇ ಇರಬೇಕು ನಾನು ಅಂತ ಅದಂಗೆ ಕಂಟಿನ್ಯೂ ಆಗೋಯ್ತು ನನಗೆ. ಅದಾದಮೇಲೆ ಅಲ್ಲಿಂದ ನಾವು ಮೈಸೂರಿಗೆ ಶಿಫ್ಟ್ ಆಗ್ತೀವಿ.
ಅಲ್ಲಿ ಆ ಡ್ರೀಮ್ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಬಟ್ ನಾನು ಯಾವಾಗಲೂ ಹೇಳ್ತಿದ್ದೆ, ನಾನು ಬಿಗ್ ಸ್ಕ್ರೀನಲ್ಲಿ ಬರಬೇಕು, ನಾನೊಂದು ಹೀರೋಯಿನ್ ಆಗಬೇಕು, ರಮ್ಯಾ ಮ್ಯಾಮ್ನ ಮೀಟ್ ಮಾಡಬೇಕು ಅನ್ನೋದೇ ಇದ್ದಿದ್ದು ನನಗೆ ಆಸೆ. ಓಕೆ, ಆವಾಗ ಫೋನೆಲ್ಲ ಅಲೋ ಇರಲಿಲ್ಲ, ತುಂಬ ಚಿಕ್ಕ ಹುಡುಗಿ ಟೀಮಿಂದನೇ ಕರ್ಕೊಂಡು ಹೋಗ್ತಿರೋ, ವಾಪಸ್ ಕರ್ಕೊಂಡು ಬರ್ತಾಯಿದ್ರು. ರಮ್ಯಾ ಮ್ಯಾಮ್ನ ಮೀಟ್ ಮಾಡಬೇಕು, ನಾನು ಹೀರೋಯಿನ್ ಆದರೆ ರಮ್ಯಾ ಮ್ಯಾಮ್ನ ಮೀಟ್ ಮಾಡ್ಬೋದು ಅನ್ನೋದು ಒಂದು ರೀಸನ್ಗೆ ನಾನು ಸಿನಿಮಾಗೆ ಬರ್ತೀನಿ ಅಷ್ಟೇ. ಓ ಮೈ ಗಾಡ್, ಓಕೆ. ಕನ್ಸಿಟ್ಕೊಂಡು ಬಟ್ ಅದಾದ್ಮೇಲೆ ಹೋಗ್ತಾ ಹೋಗ್ತಾ ಹೇಗನ್ನಿಸ್ತು ಅಂದರೆ, ಇದು ನನ್ನ ಡ್ರೀಮ್ ಆಗೋಯ್ತು. ಏನಾದ್ರು ಅಚೀವ್ ಮಾಡಿದ್ರೆ ನಾನು ಇದೇ ಫೀಲ್ಡಲ್ಲಿ ಅಚೀವ್ ಮಾಡ್ತೀನಿ ಅಂದ್ಕೊಂಡು ಅದ್ರ ಮೇಲೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಅದೇನೋ ಹೇಳ್ತೀವಲ್ಲ, ಮ್ಯಾನಿಫೆಸ್ಟ್ ಮಾಡಿದ್ರೆ ಅಂದ್ಕೊಂಡಿದ್ದೆಲ್ಲ ಆಗತ್ತೆ ಅಂದ್ಕೊಂಡು ಹಾಗೆ ಮ್ಯಾನಿಫೆಸ್ಟೇಷನ್ ಮಾಡಿಕೊಂಡೇ ಬಂದೆ. ಯೋಗರಾಜ್ ಸರ್ ಸಿನಿಮಾ ಸಿಕ್ತು, ಅಲ್ಲಿ ವರ್ಕ್ ಮಾಡಿದೆ. ಆ ಸಿನಿಮಾದಲ್ಲಿ ಒಂದು ಸಾಂಗ್ ರಮ್ಯಾ ಮ್ಯಾಮೇ ಲಾಂಚ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ ರಮ್ಯಾ ಮ್ಯಾಮ್ ಜೊತೆ ಮಾತಾಡಿರ್ತೀನಿ ನಾನು, ಈ ಥರ ಸಾಂಗ್ ನಿಮ್ಮ ಜೊತೆ ಮಾಡಿದ್ದೀನಿ ಅಂತೆಲ್ಲ. ಅದನ್ನು ಅವರಲ್ಲಿ ಶೇರ್ ಮಾಡಿದಾಗ ಐ ಫೆಲ್ಟ್ ಸೋ ಹ್ಯಾಪಿ. ಅವ್ರು ಮಾತಾಡಿದ್ದು, ಅವ್ರನ್ನ ನೋಡಿದ್ದು ಇವತ್ತು ಹೀಗೆ ಇದೆ. ಐ ಕ್ಯಾನ್ ರಿಮೆಂಬರ್ ಆಲ್ ದಟ್. ತುಂಬ ಖುಷಿ ಆಗುತ್ತೆ ಈ ಜರ್ನಿ ನೋಡಿದ್ರೆ. ಎಲ್ಲರಿಗೂ ಒಂದು ಆಸೆ ಇರುತ್ತಲ್ಲ, ನಾವೇನೋ ಅಂದ್ಕೊಂಡಿರ್ತೀವಿ ಅದು ಆಗಬೇಕು ಅಂದ್ಕೊಂಡು ಒಂದು ಸ್ಟೆಪ್ ಇಟ್ಟಿದ್ದೀನಿ ನಾನು ಇವಾಗ. ಸೂಪರ್. ಇನ್ನು ರಾಶಿಕಾ ಏನಂತ ಹೇಳಿದ್ರೆ, ಮನೆಯವರ ಸಪೋರ್ಟ್ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ಬಿಗ್ ಬಾಸ್ ಅಂತ ಬಂದ ತಕ್ಷಣ ಎಷ್ಟೋ ಜನ ದೊಡ್ಡ ದೊಡ್ಡ ಸ್ಟಾರ್ಸ್ಗಳು ಕೂಡ ಒಂದು ಹೆಜ್ಜೆ ಹಿಂದೆ ಇರ್ತಾರೆ. ಬೇಡಪ್ಪ, ಏನಕ್ಕೆ ಸುಮ್ಮನೆ ಏನೋ ಕಾಂಟ್ರವರ್ಸಿ ಆಗುತ್ತೆ, ಪ್ರತಿಯೊಂದು ಹೆಜ್ಜೆಲ್ಲೂ ಮೈಯೆಲ್ಲ ಕಣ್ಣಾಗಿರಬೇಕು ಬಿಗ್ ಬಾಸ್ ಮನೇಲಿ, ಬಿಕಾಸ್ ಅಷ್ಟು ಕ್ಯಾಮ್ರಾಗಳಿರುತ್ತೆ. ಎಲ್ಲೋ ಏನೋ ಒಂದು ತಪ್ಪಾದರೆ ನಾವು ಸಂಪಾದಿಸಿರುವಂತಹ ಹೆಸರು ಇನ್ನೂ ಕೂಡ ಬೆಳಿಬೋದು ಅಥವಾ ಹಾಳಾಗ್ಬೋದು. ಈ ಎರಡೂ ಸಾಧ್ಯತೆಗಳು ಕೂಡ ಬಿಗ್ ಬಾಸ್ ಮನೇಲಿ ಇರುತ್ತೆ. ಸೊ ಹಾಗಂತ ಬಂದಾಗ ನಿಮ್ಮ ಮನೆಯವರು ಏನಂತ ಹೇಳಿದ್ರು? ಸಪೋರ್ಟ್ ಇತ್ತಾ ಅಥವಾ ಇಲ್ದೇನೆ ನೀವೇ ಒಂದು ಹೆಜ್ಜೆ ಮುಂದೆ ಇಟ್ಬಿಟ್ಟು ಹೋದ್ರ? ನಮ್ಮ ಮನೇಲಿ ಮುಂಚೆಯಿಂದ ಹೇಗಿತ್ತು ಅಂದರೆ, ನಾನು ಇಂಡಸ್ಟ್ರಿಗೆ ಬರ್ತೀನಿ ಅಂತ ಅವ್ರಿಗೆ ವಿಷಯ ಗೊತ್ತಾದಾಗ್ಲಿಂದ ತುಂಬ ಸಪೋರ್ಟಿವ್ ಆಗಿದ್ರು. ಆಡಿಷನ್ಸ್ಗೆ ಹೋಗ್ಬೇಕಾದ್ರು ಅಮ್ಮ ಬರೋದು, ತಮ್ಮ ಬರೋದು, ನನ್ನ ಚಿಕ್ಕಮ್ಮ ಬರೋದು, ಯಾವಾಗಲೂ ನನ್ನ ಜೊತೆನೇ ಇರ್ತಾಯಿದ್ರು. ಇವಾಗ ಶೂಟಿಂಗ್ ಹೋದರೂ ಕೂಡ ಮನೇಲಿ ಯಾರೋ ಒಬ್ಬರು ನನ್ನ ಜೊತೆ ಇರ್ತಾರೆ. ಸಪೋರ್ಟಿವ್ ನಾನು ಇಷ್ಟು ಧೈರ್ಯವಾಗಿ ಹೆಜ್ಜೆ ಇಟ್ಟಿದ್ದೀನಿ ಅಂದರೆ ಅವರಿಂದನೇ. ಅವ್ರ ಸಪೋರ್ಟ್ ಇಲ್ಲ ಅಂದರೆ ನಾನು ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ ಇಲ್ಲಿ ತನಕನೂ. ಆ ಸಪೋರ್ಟ್ ನನಗೆ ಬಿಗ್ ಬಾಸಿಂದ ಕಾಲ್ ಬಂದಾಗಲೂ ಕೂಡ ನಾನು ಅಷ್ಟು ಕಾನ್ಫಿಡೆಂಟ್ ಆಗಿರಲ್ಲ. ಬೇಡ, ತುಂಬ ಕೇಳ್ಬಿಟ್ಟಿದ್ದೀನಿ ಬಿಗ್ ಬಾಸ್ ಹಾಗೆ, ಬಿಗ್ ಬಾಸ್ ಹೀಗೆ, ತುಂಬ ಒಪಿನಿಯನ್ಸ್ ಕೊಡ್ತಿದ್ರು ಫ್ರೆಂಡ್ಸ್ ಕೂಡ, ಜೊತೆಲಿರೋರು ಕೂಡ, ಬೇಡ ಅಮ್ಮ ಅಂತೆಲ್ಲ ಅಂತಿದೆ. ಬಟ್ ನಮ್ಮ ಚಿಕ್ಕಮ್ಮ ಇಲ್ಲ, ನೀನು ಹೋಗು, ಪಾಸಿಟಿವ್ ನೆಗೆಟಿವ್ ತಲೆ ಕೆಚ್ಕೊಳಕ್ಕೆ ಹೋಗ್ಬೇಡ, ನೆಗೆಟಿವ್ ಅಂತಲೇ ಅಂದ್ಕೊಂಡು ಯಾಕಾಗ್ತೀಯ, ನೀನು ಅಲ್ಲಿ ಹೇಗಿರ್ತೀಯ ಅನ್ನೋದು ಮ್ಯಾಟರ್ ಆಗುತ್ತೆ, ಪಾಸಿಟಿವ್ ಆಗಿ ಯೋಚನೆ ಮಾಡು, ನೀನನ್ನು ಡೆಫಿನೆಟ್ಲಿ ಎಲ್ಲರೂ ಇಷ್ಟಪಡ್ತಾರೆ, ನೀನು ಹೋಗು ಅಂತ ಫಸ್ಟ್ ಹೇಳಿದ್ದೆ ಅವರು. ಅದಾದಮೇಲೆ ಅಪ್ಪ ಲೈಕ್ ಬೇಡ, ಇವಾಗಷ್ಟೇ ಇಂಡಸ್ಟ್ರಿ ಕಾಲಿಟ್ಟಿದ್ಯಾ, ನೀನು ಸ್ವಲ್ಪ ಕೋಪ, ನಿನಗೆ ಯಾರ ಜೊತೆನೂ ಅಷ್ಟು ಮಿಂಗಲ್ ಆಗಲ್ಲ, ಕಷ್ಟ ಆಗಪ್ಪ ಅಂತ ಹೇಳಿದ್ರ. ಓಕೆ, ನಾವು ಸ್ವಲ್ಪ ಕೋಪ ಅಷ್ಟೇ ನೋಡಿರೋದು, ಇನ್ನು ಜಾಸ್ತಿ ಕೋಪ ಹೆಂಗಿರುತ್ತೋ ಮೈ ಗಾಡ್, ಸ್ವಲ್ಪ ಕೋಪ. ಸೊ ಇದೆಲ್ಲ ನೋಡ್ಬಿಟ್ಟು ಬೇಡ ಅಂತ ಹೇಳಿದ್ರು. ಬಟ್ ಅದೇನೋ ಗೊತ್ತಿಲ್ಲ, ನನಗೆ ಸಡನ್ ಆಗಿ ಹೋಗ್ಬೇಕು ಅಂತ ಅನ್ನಿಸ್ತು. ಹೋಗಬೇಕು, ಬಿಗ್ ಬಾಸ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಹೇಗಿರತ್ತೆ ಅಂದ್ಕೊಂಡು. ಎಲ್ಲರಿಗೂ ಅವಕಾಶ ಸಿಗಲ್ಲ ಬಿಗ್ ಬಾಸ್ಗೆ ಹೋಗೋಕ್ಕೆ. ನನಗೆ ಸಿಕ್ತು ಅಂದರೆ ಹೋಗೋಣ, ಟ್ರೈ ಮಾಡೋಣ. ನನಗೂ ಗೊತ್ತಾಗಬೇಕಲ್ಲ ರಾಶಿಕಾ ಏನು, ಯಾಕಂದರೆ ಮನೇಲೆಲ್ಲ ಹೇಳ್ತಿರ್ತಾರೆ ಯು ಆರ್ ವೆರಿ ಸ್ಟ್ರಾಂಗ್, ನೀನೇನೋ ಆಗದೇ ಇಲ್ಲ ಅಂದ್ಕೊಂಡಿದ್ನು ಕೂಡ ನೀನು ಅದನ್ನೆಲ್ಲ ಮಾಡ್ತಾ ಇದೆಯಾ ಲೈಫಲ್ಲಿ. ಸೊ ಹೋಗು, ಅಲ್ಲಿನ ಸಿಚುವೇಶನ್ಸ್ನು ಕೂಡ ಫೇಸ್ ಮಾಡು, ಆ ಕಾನ್ಫಿಡೆನ್ಸ್ ಬರುತ್ತೆ ಅಂತೆಲ್ಲ ಇತ್ತು. ಇಲ್ಲೆಲ್ಲ ಆದರೆ ನಾನು ಏನೇ ಆದರೂ ಸಿಚುವೇಶನ್ಸ್ಗೆ ಅಪ್ಪ ಅಮ್ಮಂಗೆ ಕಾಲ್ ಮಾಡ್ತೀವಿ, ಹಿಂಗಾಗಿದೆ ನಾನು ಐಡಿಯಾ ಕೊಡಿ ಅಂತ. ಬಟ್ ಅಲ್ಲ ಹಾಗಾಗಲ್ಲ, ಅಲ್ವೆಲ್ಲ ನಾನೇ ಹ್ಯಾಂಡಲ್ ಮಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಹೋದೆ. ಮನೇಲೂ ಕೂಡ ತುಂಬ ಸಪೋರ್ಟಿವ್ ಆಗಿ. ಓಕೆ, ನೀವೇ ಹೇಳಿದ್ರಿ ಇವಾಗ ಮನೇಲಿ ಎಲ್ಲರೂ ಹೇಳ್ತಾ ಇದ್ರು ನಾನು ತುಂಬ ಸ್ಟ್ರಾಂಗು, ಹೋಗು ಅಂತ ಹೇಳ್ಬಿಟ್ಟು ಅಂತ. ಸೊ ನಾವಲ್ಲಿ ನೋಡಿದಾಗಲೂ ಕೂಡ ನೀವು ತುಂಬ ಸ್ಟ್ರಾಂಗ್ ಅನ್ನುವಂಥದ್ದು ಪ್ರೂವ್ ಆಯಿತು. ಬಿಕಾಸ್ ಟಾಸ್ಕ್ಗಳ ವಿಚಾರ ಬಂದಾಗ ಕಂಪೇರ್ ಟು ಅದರ್ ಗರ್ಲ್ಸ್ ಅವ್ರ ಬೇರೆ ಅವರಿಗೆ ಕಂಪೇರ್ ಮಾಡಿದ್ರೆ ಟಾಸ್ಕ್ ಅಂತ ವಿಚಾರ ಬಂದಾಗ ನಿಮಗೆ ಕ್ವೀನ್ ಅನ್ನುವಂತಹ ಪಟ್ಟವನ್ನು ಕೊಟ್ಬಿಟ್ಟಿದ್ದಾರೆ. ಸೊ ಹೇಗೆ ಚಿಕ್ಕಂದಿನಿಂದನೂ ಕೂಡ ಅದು ಆಟಗಳನ್ನ ಆಡ್ತಾ ಸ್ಪೋರ್ಟ್ಸಲ್ಲಿ ಏನಾದರೂ ಆ್ಯಕ್ಟಿವ್ ಇದ್ರಾ, ಹೇಗೆ ಟಾಸ್ಕ್ಗಳನ್ನ, ಅಥವಾ ಬಿಗ್ ಬಾಸ್ ಮನೇಲಿ ಉಳ್ಕೋಬೇಕು ಅಂತ ಹೇಳ್ಬಿಟ್ಟು ಅಷ್ಟು ಅದನ್ನು ಸ್ಪೋರ್ಟಿವ್ ಆಗಿ ತೊಗೊಂಡು ಆಟ ಆಡ್ತಾ ಇದ್ರ ಹೇಗೆ? ಇಲ್ಲ, ನಾನು ಮುಂಚೆ ಸ್ಕೂಲ್ ಡೇಸಲ್ಲಿ ಸ್ಪೋರ್ಟ್ಸ್ ಡೇ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಬಿಟ್ಟರೆ ನಾನು ಇಷ್ಟೊಂದು ನನಗೆ ಸ್ಟ್ರೆಂತ್ ಇದೆ ಅಂತ ನಾನು ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಗೊತ್ತಾಗಿದ್ದು. ಅಲ್ಲಿ ತನಕ ನನಗೆ ಅಷ್ಟು ಐಡಿಯಾ ಇರಲಿಲ್ಲ. ಯಾಕಂದರೆ ಹೇಗೆ ಆಟ ಆಡ್ತೀನಿ ನನಗೆ ಕಾನ್ಫಿಡೆನ್ಸ್, ನಾನು ನಿಜ ಹೇಳ್ತೀನಿ, ನಂಗೆ ಕಾನ್ಫಿಡೆನ್ಸ್ ಇರಲಿಲ್ಲ ಟಾಸ್ಕ್ ಅಂತ ವಿಷಯದಲ್ಲಿ. ಮನೆಗೆ ಹೋಗ್ಬೇಕಾದ್ರೂ ಕೂಡ ಓಕೆ ಮನೇಲಿ ಓಕೆ ಮಾತಾಡ್ತೀನಿ, ಎಲ್ಲ ಮಿಂಗಲ್ ಆಗಕ್ಕೆ ಟ್ರೈ ಮಾಡ್ತೀನಿ, ಎಷ್ಟಾಗತ್ತೆ ನನ್ನ ಕಡೆನ ಟ್ರೈ ಮಾಡೋಣ ಅಂದ್ಕೊಂಡಿದ್ದೆ. ಟಾಸ್ಕ್ ಅಂತ ಬಂದಾಗ ಓಕೆ ತುಂಬ ಕಷ್ಟ ಆಗ್ಬೋದು ಈ ಜರ್ನಿಲಿ ನನಗೆ ಟಾಸ್ಕ್ ಅನ್ನೋದು ಅಂದ್ಕೊಂಡು ತುಂಬ ಯೋಚನೆ ಮಾಡ್ತಿದ್ದೆ. ಬಟ್ ನನ್ನ ತಮ್ಮಂಗೆ ತುಂಬ ಕಾನ್ಫಿಡೆನ್ಸ್ ಇತ್ತು ಈ ವಿಚಾರದಲ್ಲಿ. ಇಲ್ಲ ಅಮ್ಮ, ಅಕ್ಕ ತುಂಬ ಚೆನ್ನಾಗಿ ಟಾಸ್ಕ್ಗಳು ಆಡ್ತಾಳೆ ನೋಡು ಅಂದ್ಕೊಂಡು. ನಮ್ಮ ಮನೇಲಿ ಯಾರಿಗೂ ಕಾನ್ಫಿಡೆನ್ಸ್ ಇರಲಿಲ್ಲ.
ಬಟ್ ಗೊತ್ತಿಲ್ಲ ಫಸ್ಟ್ ಟಾಸ್ಕ್ ಬರುತ್ತೆ ನಾನು ಆಡ್ತೀನಿ ಅವಾಗ ನನಗೆ ವಾವ್ ನಾನು ಇಷ್ಟು ಚೆನ್ನಾಗಿ ಟಾಸ್ಕ್ ಆಡ್ತೀನಿ ಅಂತ ನನಗೆ ಆ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದ್ದು. ಬಟ್ ಹೋಗ್ತಾ ಹೋಗ್ತಾ ಹೇಗಾಯಿತು ಅಂದರೆ ಟಾಸ್ಕ್ ಬರ್ತಿದ್ದಂಗೆ ನಾನು ಬೇರೆ ರಾಶಿಕ ಆಗ್ಬಿಡ್ತಿದ್ದೆ. ನನ್ನ ಫೋಕಸ್ ಎಲ್ಲ ಬರೀ ಒಂದೇ ಕಡೆ ಇರ್ತಿತ್ತು, ಹೋಗು ನೀನು ಗೆದ್ಕೊಂಡು ಬಾ ಅಷ್ಟೇ ಮುಗೀತು. ಇದ್ಬಿಟ್ಟು ನನಗೆ ಆ ಕಡೆ ಯೋಚನೆ ಮಾಡೋದಾಗಿರ್ಲಿ, ಯಾರು ನನಗೆ ಹೆಂಗಿರ್ತಿತ್ತು ಅಂದರೆ ರಾಶಿಕಾ ನೀನು ಹೋಗ್ತಿದ್ಯಾ ಬರ್ತಿದ್ಯಾ, ನೀನು ಆ ಕಡೆ ಅಕ್ಕಪಕ್ಕ ಯಾರಿದ್ದಾರೆ ಹುಡುಗರಿದು ನೀನು ತಲೆ ಕೆಡ್ಸ್ಕೋಬೇಡ, ನೀನು ಹೋಗು ವಿನ್ ದ ಗೇಮ್ ಅಷ್ಟೇ ಇದ್ದಿದ್ದು ನನ್ನ ತಲೆಯಲ್ಲಿ. ಸೊ ಹಾಗೇ ಮಾಡ್ತಾ ಇದ್ದೆ ನಾನು. ಆ ಟಾಸ್ಕ್ ಟಾಸ್ಕ್ ಬುಕ್ ಬರ್ತಿದ್ದಂಗೆ ಟಾಸ್ಕ್ ಮುಗಿಯೋ ತನಕ ನನ್ನ ಫೋಕಸ್ ಆ ಕಡೆ ಹೋಗಕ್ಕೆ ಬಿಡ್ತಿರ್ಲಿಲ್ಲ ನಾನು. ಸೂಪರ್. ನೀವು ಆಡ್ತಿದ್ದಂತಹ ಟಾಸ್ಕ್ಗಳನ್ನ ನೋಡಿನೇ ಸಾಕಷ್ಟು ಓಟ್ಗಳು ಬರ್ತಾ ಇತ್ತು, ನೀವು ಉಳ್ಕೊಳ್ಳೋಕೆ ಕೂಡ ಸಾಧ್ಯ ಆಯಿತು ಇಷ್ಟು ದಿನದವರೆಗೂ ಕೂಡ. ಬಟ್ ಇನ್ನೆರಡು ಹೆಜ್ಜೆ ಅಷ್ಟೇ ಬಾಕಿ ಇತ್ತು. ಕಾಸ್ಟ್ಯೂಮ್ಸ್ ಎಲ್ಲ ಆಲ್ರೆಡಿ ಫಿನಾಲೆಗೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ರು ಮನೆಯಲ್ಲಿ. ಸೊ ಎಷ್ಟು ಬೇಸರ ಇದೆ. ಮತ್ತೆ ಬಿಗ್ ಬಾಸ್ ಹಾಗೆ ಹೀಗೆ ಅಂತ ಕೇಳಿದ್ದೆ ಅಂತ ಹೇಳಿದ್ರಿ. ಸೊ ನೀವು ಕೇಳಿದಂತಹ ಬಿಗ್ ಬಾಸ್ ಹೇಗಿತ್ತು, ನೀವು ನೋಡಿದಂತಹ ಬಿಗ್ ಬಾಸ್ ಹೇಗೆ? ಬಿಕಾಸ್ ನಾವು ಕೇಳಿದ ಪ್ರಕಾರ ಸ್ಕ್ರಿಪ್ಟೆಡ್ ಇರುತ್ತೆ, ಜಗಳ ಆಡಿದ್ರಷ್ಟೇ ಉಳ್ಕೊಳ್ಳೋದಿಕ್ ಸಾಧ್ಯ, ಎಂಟರ್ಟೈನ್ ಮಾಡ್ತಾನೆ ಇರಬೇಕು, ನಗಿಸ್ತಾನೆ ಇರಬೇಕು, ಆ ಥರ ಎಲ್ಲ ಕೇಳ್ಪಟ್ಟಿದ್ದೀವಿ. ಸೊ ನೀವು ನೋಡಿದಂತಹ ಬಿಗ್ ಬಾಸ್ ಹೇಗೆ? ನೀವು ಹೇಳಿದಷ್ಟು ನಾನು ಕೇಳಿದ್ದೆ ಸ್ಕ್ರಿಪ್ಟೆಡ್ ಹಾಗೆ ಹೀಗೆ ಅಂತೆಲ್ಲ. ಒಂದಿನ ನಾವು ಆಚೆ ಬರ್ತೀವಿ ಸೆಕೆಂಡ್ ವೀಕಲ್ಲಿ, ಅವತ್ತು ನಮ್ಮನ್ನ ಮನೆಯಿಂದ ಆಚೆ ಕರ್ಕೊಂಡು ಹೋಗ್ಬೇಕಾದ್ರು ಕೂಡ ಆಡಿಟೋರಿಯಮಲ್ಲಿ ಕೂತಿರ್ತೀವಿ. ಓ ಐ ಥಿಂಕ್ ಇಟ್ಸ್ ಸ್ಕ್ರಿಪ್ಟೆಡ್, ನಾವು ಅನ್ಕೊಂಡಿರೋದೇ ನಿಜ, ಇಲ್ಲೆಲ್ಲ ಇವಾಗ ಕುತ್ಕೊಂಡು ನಮಗೆಲ್ಲ ಹೇಳ್ಕೊಡ್ತಾರೆ ಅಂತೆಲ್ಲ ಅನ್ಕೊಂಡಿದ್ದೆ ನಾನು. ಬಟ್ ನಿಮಗೆ ಏನೂ ಇನ್ಫಾರ್ಮೇಷನ್ ಗೊತ್ತಾಗಲ್ಲ. ಅಲ್ಲೆಲ್ಲ ಟಾಸ್ಕ್ ಬುಕ್ ಒಂದು ಬರುತ್ತೆ, ಇಲ್ಲ ಬಿಗ್ ಬಾಸ್ ವಾಯ್ಸ್ ಕೇಳಿಸುತ್ತೆ, ವೀಕೆಂಡಲ್ಲಿ ಸುದೀಪ್ ಸರ್ ಬಂದು ಮಾತಾಡೋದು ಬಿಟ್ಟರೆ ನಿಮಗೆ ಆಚೆ ಕಡೆ ಒಂದು ವಿಷಯನೂ ನಿಮಗೆ ಗೊತ್ತಾಗಲ್ಲ ಏನಾಗ್ತಿದೆ ಅಂತ. ನೋ ಕ್ಲೂ. ನೀವು ಹೇಗೆ ಆ ಸಿಚುವೇಶನ್ ತಕ್ಕಂಗೆ ನಾವು ಆಟ ಆಡ್ಕೊಂಡು ಹೋಗ್ತಿರ್ತೀವಿ ಬಿಟ್ಟರೆ ನಮಗೆ ಯಾರ ಕಡೆನೂ ಏನು ಹಿಂಟ್ಸ್ ಗೊತ್ತಾಗಲ್ಲ ಅಲ್ಲಿ. ನೀವೀಗ ಆಡಬೇಕು ಆಗಿಡ್ಬೇಕು, ನೋ ವೇ. ನಾನು ಅದೇ ಅಂದ್ಕೊಂಡಿದ್ದು. ನಾವೆಷ್ಟು ಆಚೆಯಿಂದ ಕುತ್ಕೊಂಡು ಜಡ್ಜ್ ಮಾಡ್ತಿರ್ತೀವಿ, ಇವ್ರು ಯಾಕೆ ಹಿಂಗೆ ಜಗಳ ಮಾಡ್ತಿದ್ದಾರೆ, ಇವರೆಲ್ಲ ಸುಮ್ಮನೆ ನಾಟಕ ಮಾಡ್ತಿದ್ದಾರೆ ಅಂದ್ಕೊಂಡಲ್ಲ. ನೋ, ಇಟ್ಸ್ ನಾಟ್ ಸ್ಕ್ರಿಪ್ಟೆಡ್. ಆ್ಯಂಡ್ ಯಾವಾಗಲೂ ಹೇಳ್ತಾರಲ್ಲ ನಾವು ಒಂದು ಥರ ಇರ್ತೀವಿ, ಆಚೆ ಕಡೆ ಬೇರೆ ಥರ ತೋರಿಸ್ತಾರೆ ಹಾಗೆ ಹೀಗೆ ಅಂತೆಲ್ಲ ಅಂದ್ಕೊತಿರ್ತೀವಿ. ಅದಕ್ಕೆ 24 hours ಲೈವ್ ಇರುತ್ತೆ. ನಾವೇನು ಮಾಡ್ತಿರ್ತೀವಿ ಪ್ರತಿದಿನ ಅವ್ರು ನೋಡ್ಬೋದು, ಆಡಿಯನ್ಸ್ ಕೂಡ. ಅಲ್ಲೇನು ಫೇಕ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಇನ್ನು ಎಲಿಮಿನೇಷನ್ ಆಗೋದಕ್ಕೆ ರೀಸನ್ ಏನಿರ್ಬೋದು? ಸ್ಟ್ರಾಂಗ್ ರೀಸನ್ ನಿಮಗೆ, ನಿಮ್ಮ ಅನಿಸಿಕೆ ಎಲ್ಲಿ ನೀವು ಸ್ವಲ್ಪ ಡೌನ್ ಆದ್ರಿ ಅಂತ ಅನ್ಸುತ್ತೆ? ಪರ್ಫಾರ್ಮೆನ್ಸ್ ಅಲ್ಲೇ ಆಗಿರ್ಬೋದು, ಯಾಕೆ ಎಲಿಮಿನೇಟ್ ಆಗಿರ್ಬೋದು, ಯಾಕೆ ವೋಟಿಂಗ್ ಕಮ್ಮಿ ಬಿದ್ದಿರ್ಬೋದು ಅಂತ ನಿಮಗನ್ಸುತ್ತೆ? ನನಗೂ ಐಡಿಯಾನೇ ಇಲ್ಲ ಇದ್ರ ಬಗ್ಗೆ, ನೀವೇ ಹೇಳಬೇಕು ಯಾಕೆ. ಯಾಕೆ ಅಂದರೆ ನನಗೆ ನೀವು ನೋಡಿದ್ರೆ ನನ್ನ ಜರ್ನಿ ಇಟ್ ವಾಸ್ ನಾಟ್ ಈಸಿ. ನಂಗೆ ಹೆಂಗೆ ಹೇಳ್ತಾರೆ, ಕಷ್ಟನೇ ಇತ್ತು ನನಗೆ ಡೇ ಒನ್ನಿನೂ. ಈಗ ಜಂಟಿಯಾಗಿ ಹೋಗೋದು ಏನು ತುಂಬ ಸುಲಭವಾದ ವಿಷಯ ಅಲ್ಲ. ಒಬ್ಬರ ಜೊತೆ ಯಾರು ಅಂತಲೇ ಗೊತ್ತಿರಲ್ಲ, ಅವ್ರ ಜೊತೆನೇ ನೀವು 24 hours ಇರಬೇಕು. ಅವ್ರಿಗೇನೋ ಇದ್ದಾಗ ಅವ್ರು ಎಲ್ಲಿಗೋ ಹೋಗ್ಬೇಕಾಗಿರತ್ತೆ, ನನಗೆ ಅಲ್ಲಿ ಕೂತ್ಕೊಳ್ಳೋಕೆ ಇಷ್ಟ ಇರಲ್ಲ, ಬಟ್ ಅವ್ರಿಗೋಸ್ಕರ ನಾನು ಹೋಗಬೇಕು. ನಾನೆಲ್ಲೋ ಹೋದಾಗ ಪ್ಲೀಸ್ ಬನ್ನಿ ಅಂತ ಕರ್ಕೊಂಡು ಹೋಗಬೇಕು. ನಾವು ವಾಶ್ರೂಮ್ಸ್ಗೆ ಹೋಗ್ಬೇಕಾದ್ರೂ ಜೊತೆಲೇ ಹೋಗಬೇಕಿತ್ತು. ಈ ಥರ ಸಿಚುವೇಶನ್ಸ್ ಫೇಸ್ ಮಾಡೋದು ತುಂಬ ಕಷ್ಟ. ನಾವು ಜಂಟಿಗಳಿಗೆ ಮಾತ್ರ ಗೊತ್ತು ಅದು ಎಷ್ಟು ಕಷ್ಟ ಆಗಿತ್ತು ಅಂದ್ಕೊಂಡು ಸಫೋಕೇಟ್ ಆಗ್ತಿತ್ತು ನಮಗೆ, ಯಾಕೆ ನಮ್ಮ ಸೀಸನಲ್ಲೇ ಈ ಥರ ಆಯಿತು ಅಂದ್ಕೊಂಡು. ಅದಾದಮೇಲೆ ಟಾಸ್ಕ್ ವಿಚಾರದಲ್ಲಾಗಿರಲಿ, ಡಿಪೆಂಡೆನ್ಸಿ ಅಂತ ಮಾತುಗಳು, ಇನ್ನೊಂದೇನೋ ಮಾತುಗಳು ತುಂಬ ಕೇಳ್ಬಿಟ್ಟಿದ್ದೀನಿ ಮನೇಲಿ. ಬಟ್ ಅದು ಯಾವುದೂ ನನ್ನ ಗೇಮಲ್ಲಿ ಎಫೆಕ್ಟ್ ಆಗೋಕ್ಕೆ ನಾನು ಎಲ್ಲೂ ಬಿಟ್ಟಿಲ್ಲ. ನಾನು ಒಂದೇ ವಿಚಾರ ನನ್ನ ತಲೆಯಲ್ಲಿ ಬಂದಿದ್ದು, ಸುದೀಪ್ ಸರ್ ಏನು ಹೇಳ್ತಾರೆ ವೀಕೆಂಡಲ್ಲಿ ಬಂದು ಅದನ್ನು ಮಾತ್ರ ಕನ್ಸಿಡರ್ ಮಾಡು. ಈ ಮನೇಲಿ ಒಪಿನಿಯನ್ಸ್ ಯಾರೇ ಏನೇ ಕೊಟ್ಟರು, ನೀನು ನಾಮಿನೇಟ್ ಮಾಡಿದ್ರು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಸುದೀಪ್ ಸರ್ ಬಂದು ಇದು ನೀನು ಮಾಡ್ತಿರೋ ತಪ್ಪು ರಾಶಿಕಾ, ಇಲ್ಲ ಅವ್ರೇನಾದ್ರು ಹಿಂಟ್ಸ್ ಕೊಟ್ಟರೆ ಅದನ್ನು ಮಾತ್ರ ಕನ್ಸಿಡರ್ ಮಾಡಿ ನಿನ್ನ ಗೇಮಿಗೆ ತೊಗೊಂಡು ನಿನ್ನ ಗೇಮ್ ಹೇಗೆ ಕಂಟಿನ್ಯೂ ಮಾಡಬೇಕು ಮಾಡು. ಮನೆಯವ್ರು ಯಾರ ಒಪಿನಿಯನು ಮ್ಯಾಟರ್ ಆಗಲ್ಲ ನಿನಗೆ ಅಂದ್ಕೊಂಡಿದ್ದೆ ಒಂದು. ಬಟ್ ನಾನು ಎವ್ರಿ ಡೇ ನನ್ನನ್ನು ನಾನು ಏನಂತ ಹೇಳಿದೆ, ವಿಷಯಗಳಲ್ಲಿ ತಿದ್ಕೊಂಡಿದ್ದೀನಿ, ಚೇಂಜಸ್ ಮಾಡ್ಕೊಂಡಿದ್ದೀನಿ. ಟಾಸ್ಕ್ ಅಂತ ಬಂದಾಗ ಸೂಪರಾಗಿ ಆಡ್ತಾಯಿದ್ದೆ. ಮನೇಲಿ ಕೂಡ ನನಗೆ ಅನಿಸಿದ್ರೆ ಎಲ್ಲ ಕಡೆ ನಾನು ಮಾತಾಡಿದ್ದೀನಿ, ಸ್ಟ್ಯಾಂಡ್ ತೊಗೊಂಡಿದ್ದೀನಿ, ಕ್ವಾಯ್ಟಾಗಿ ನಾನು ಎಲ್ಲೂ ಇರ್ತಿರ್ಲಿಲ್ಲ. ಅದೇ ಕಾನ್ಫಿಡೆನ್ಸ್ ಇತ್ತು ನನಗೆ. ನನಗೆ ಯಾರೋ ಹೋಗ್ತಾರೆ, ನಾನಂತೂ ಹೋಗಲ್ಲ, ನಾನು ಡಿಸರ್ವಿಂಗ್ ಕಂಟೆಸ್ಟೆಂಟ್ ಟಾಪ್ 6 ಇರೋಕ್ಕೆ ಅಂದ್ಕೊಂಡಿದ್ದೆ. ಆಚೆ ಬಂದಾಗ ಮೇಲೂ ನನಗೆ ಐಡಿಯಾನೇ ಇಲ್ಲ ಏನಾಯಿತು, ಎಲ್ಲಿ ಮಿಸ್ ಆಯಿತು ಅನ್ನೋದು. ಆಚೆ ಬಂದ್ಮೇಲಂತೂ ಇಲ್ಲಿ ಬಿಗ್ ಸರ್ಪ್ರೈಸ್ ಕಾದಿತ್ತು ನಿಮಗೆ, ಒಳ್ಳೆ ವೆಲ್ಕಮ್ ಕೊಟ್ಟರು. ಆ ಬಗ್ಗೆ ಏನು ಹೇಳ್ತೀರಾ? ನಿಮ್ಮ ಮನೆಯಲ್ಲಿ ಸಪೋರ್ಟ್ ಆಗಿರ್ಬೋದು, ಒಳಗಡೆ ಹೋದಂಥ ಸಂದರ್ಭದಲ್ಲೂ ಕೂಡ ಆಚೆ ಬಂದಾಗ ಎಷ್ಟೋ ಜನ ಪೇರೆಂಟ್ಸ್ ಕೂಡ ಬೇಜಾರಾಗ್ತಾರೆ, ಅಯ್ಯೋ ಇನ್ನೆರಡು ಹೆಜ್ಜೆ ಮಾತ್ರ ಕಮ್ಮಿ ಇತ್ತಲ್ಲ ಅಂತ ಹೇಳ್ಬಿಟ್ಟು ಬೇಸರದಲ್ಲಿರ್ತಾರೆ. ಆದರೂ ಕೂಡ ನಿಮ್ಮ ಮನೇಲಿ ಸೆಲೆಬ್ರೇಟ್ ಮಾಡಿದ್ರು, ಆ ಖುಷಿ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಅವ್ರು ನನಗೆ ಏನೋ ಹೇಳಿ ಆಚೆ ಕರ್ಕೊಂಡು ಹೋಗ್ತಿದ್ದೀನಿ ಬಾ ಡಿನ್ನರ್ಗೆ ಹಾಗೆ ಹೀಗೆ ಅಂದ್ಕೊಂಡು ನನ್ನನ್ನು ಕರ್ಕೊಂಡು ಹೋಗಿದ್ದು.
ಅವಾಗಲೇ ಗೊತ್ತಾಗಿದ್ದು ಓಕೆ ಈ ಥರ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅಂದ್ಕೊಂಡು. ಅವರು ಫಿನಾಲೆಗೆಲ್ಲ ರೆಡಿ ಮಾಡ್ಕೊತಿದ್ರು, ನನ್ನ ಮಗಳು ಹಿಂಗೆ ಬರ್ತಾಳೆ ಈ ಥರ ಸರ್ಪ್ರೈಸ್ ಮಾಡಬೇಕು ಅಂತ. ನಾನು ಬರೋಕ್ಕೆ ಎವಿಕ್ಟ್ ಆಗ್ತಿದ್ದೀನಿ ಅಂತ ಒಂದು 2-3 ಅವರ್ಸ್ ಮುಂಚೆ ಅವ್ರಿಗೆ ಗೊತ್ತಾಗಿದ್ದು. 2 ಅವರ್ಸ್ ಮುಂಚೆ ಅವ್ರಿಗೆ ಏನೂ ಪ್ಲ್ಯಾನ್ ಮಾಡಿರಲಿಲ್ಲ. ಆ ಟೈಮಲ್ಲಿ ಎಲ್ಲದನ್ನು ಪ್ಲ್ಯಾನ್ ಮಾಡ್ತಾರೆ ಇಮ್ಮಿಡಿಯೇಟಾಗಿ. ಅಂದರೆ ಓಕೆ ಅವಳು ಆಲ್ರೆಡಿ ಬೇಜಾರಾಗಿ ಬರ್ತಿರ್ತಾಳೆ ಮನೆಗೆ, ಈ ಸರ್ಪ್ರೈಸ್ ಕೊಟ್ಟವಳು ಸ್ವಲ್ಪ ಚೇರಪ್ ಆಗ್ತಾಳೆ ಅಂದ್ಕೊಂಡೆಲ್ಲ. ಬಟ್ ಅದ್ರ ಜೊತೆ ಆಚೆ ಬಂದು ನನ್ನ ಫ್ಯಾನ್ಸ್ ರಿಯಾಕ್ಷನ್ಸ್ ನೋಡಿ ನನ್ನನ್ನು ಎಷ್ಟು ಜನ ಪ್ರೀತಿ ಮಾಡ್ತಿದ್ದಾರಲ್ವ ಅದನ್ನೆಲ್ಲ ನೋಡಿ ಅದನ್ನು ಮರ್ತೇ ಹೋಗ್ಬಿಟ್ಟೆ ನಾನು. ಅಲ್ಲಿಗೆ ಬ್ಯಾಲೆನ್ಸ್ ಆಗೋಯ್ತು. ಓಕೆ ಫೈನ್, ಐ ಆಮ್ ಹ್ಯಾಪಿ, ಇಷ್ಟೊಂದು ಜನದ ಪ್ರೀತಿ ಸಿಕ್ಕಿದೆಯಲ್ಲ ನನಗೆ ಅಂದ್ಕೊಂಡು ಮಧ್ಯೆ ನಿಮಗೆ ಎಲಿಮಿನೇಷನ್ ಅನ್ನೋದು ಮರ್ತೇ ಹೋಯ್ತು. ಸೂಪರ್. ಇನ್ನ ರಾಶಿಕಾ ಅವರು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲೋ ಒಂದ್ ಕಡೆ ಅನ್ಲಕ್ಕಿ ಅಂತ ಅನ್ನಿಸ್ತಾ ನಿಮಗೆ? ಬಿಕಾಸ್ ತುಂಬಾ ಚೆನ್ನಾಗಿ ಟಾಸ್ಕ್ ಆಡ್ತೀರಾ, ಟಾಸ್ಕ್ ಕ್ವೀನ್ ಅಂತ ಹೆಸರು ಬಂದಿರುತ್ತೆ. ಕ್ಯಾಪ್ಟನ್ಸಿ ರೇಸ್ ಬಂದಾಗ ಅಲ್ಲೂ ಒಂದ್ ಸ್ವಲ್ಪ ಏನೋ ಆಯ್ತು ಅನ್ನೋ ಹೊತ್ತಲ್ಲಿ ಮತ್ತೆ ಅದು ಕೈ ತಪ್ಪು ಹೋಗುತ್ತೆ. ಅದಾದ ನಂತರ ವೋಟಿಂಗ್ ಅಂತ ಬಂದಾಗ ಬರೀ ಮಿಸ್ಟೇಕ್ಸ್ ಅನ್ನೇ ಹೇಳ್ತಾ ಹೋಗ್ತಾರೆ. ನಿಮ್ಮ ಪಾಸಿಟಿವ್ನೆಲ್ಲ ಬಿಟ್ಬಿಟ್ಟು ನೆಗೆಟಿವ್ ಏನಿದೆ ಅದನ್ನೇ ಹೈಲೈಟ್ಸ್ ಮಾಡ್ತಾರೆ. ಸೊ ಅವಾಗ ನೀವು ಒಂದು ಲೆಟರ್ ಓದ್ತಾ ನೀವು ಹೇಳ್ತೀರಾ ಅನ್ಲಕ್ಕಿ ಅನ್ಸುತ್ತೆ, ನೀವೇ ಒಂದ್ ಕಡೆ ಕುತ್ಕೊಂಡು ನಿಮಗೆ ನೀವೇ ಹೇಳ್ಕೊತಾ ಇರ್ತೀರಾ. ಸೊ ಯಾಕಾಗ ಅನ್ನಿಸ್ತು ಅನ್ಲಕ್ಕಿ ಹೌದಾ? ಮತ್ತೆ ಈಗ ಸ್ವಲ್ಪ ಈ ಒಂದ್ ವೀಕ್ ಇದ್ದಿದ್ರೆ ಗೆದ್ದು ಬಿಡ್ತಾ ಇದ್ರೇನೋ, ಅಂದ್ರೆ ಟಾಪ್ 5 ಅಲ್ಲಿ ಇರ್ತಾ ಇದ್ರಿ. ಸೊ ಇದೆಲ್ಲ ಕನ್ಸಿಡರ್ ಮಾಡ್ಕೊಂಡು ಅನ್ಲಕ್ಕಿ ಬಿಗ್ ಬಾಸ್ ನಿಮಗೆ ಅಂತ ಅನ್ಸತ್ತಾ? ಬಿಗ್ ಬಾಸ್ ನನಗೆ ಅನ್ಲಕ್ಕಿನೋ ನನಗೆ ಗೊತ್ತಿಲ್ಲ, ಅನ್ಲಕ್ಕಿ ಅಂತ ನಾನು ಹೇಳಲ್ಲ. ಬಟ್ ನನಗೆ ಅಲ್ಲಿ ಸಿಚುವೇಶನ್ ಆ ಥರ ಆಗೋಗ್ತಾ ಇತ್ತು. ನಾನು ಯಾವಾಗಲೂ ಹೇಳ್ತಿದ್ದೆ ಯಾಕೆ ಯಾವಾಗಲೂ ನನಗೆ ಈ ಥರ ಆಗ್ತಾ ಇದೆ ಅಂದ್ಕೊಂಡು. ನಾನು ಮುಂಚೆ ನನಗೆ ಇಷ್ಟ ಆದರೆ ಮಾತ್ರ ಮಾತಾಡ್ತೀನಿ, ಇಷ್ಟ ಆಗಿಲ್ಲನೇ ನಾನು ಮಾತಾಡೋಕ್ಕೆ ಹೋಗಲ್ಲ. ನನಗೆ ಅನಿಸ್ಬೇಕು ಇವ್ರ ಜೊತೆ ನಾನು ಮಾತಾಡಬೇಕು ಅಂತ. ನಾನು ತಪ್ಪಿದ್ರೆ ಡೆಫಿನೆಟ್ಲಿ ನಾನೇ ಹೋಗಿ ಸಾರಿ ಕೇಳ್ತೀನಿ. ನಾನು ತಪ್ಪಿಲ್ಲ ನಾನು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ನೀವು ಬಂದು ಮಾತಾಡಿ, ನಾನೇನಕ್ಕೆ ಮಾತಾಡಬೇಕು ಅನ್ನೋದು. ಆ್ಯಂಡ್ ಬಿಗ್ ಬಾಸ್ ಮನೇಲಿ ಎಲ್ಲೂ ರೂಲ್ಸ್ ಇಲ್ಲ, ನಾವೆಲ್ಲರ ಜೊತೆನೂ ಮಾತಾಡಬೇಕು, ಮಿಂಗಲ್ ಆಗಬೇಕು, ಕುತ್ಕೊಳ್ಬೇಕು ಅನ್ನೋದೇನೂ ಇಲ್ಲ. ಅದು ನನ್ನ ತಲೆಯಲ್ಲಿತ್ತು. ಸುಮ್ಮನೆ ಏನಕ್ಕೆ ಶೋಗೋಸ್ಕರ ನನ್ನ ಪರ್ಸನಾಲಿಟಿನ ನಾನು ಚೇಂಜ್ ಮಾಡ್ಕೊಳ್ಬೇಕು, ಎಲ್ಲರ ಜೊತೆ ನಾನು ಒಳ್ಳೆಯವಳು ಅನ್ನೋ ಥರ ನಂಗೆ ಬಿಹೇವ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ತಪ್ಪಿತ್ತು ಅಂದರೆ ನಾನು ಆನ್ ಫೇಸ್ ತಪ್ಪು ಅಂತ ಹೇಳ್ತಾ ಇದ್ದೆ. ನಾನು ಎಲ್ಲೋ ಅದೇ ಅವ್ರಿಗೆಲ್ಲ ಟಾರ್ಗೆಟ್ ಆಗಕ್ಕೆ ಸ್ಟಾರ್ಟ್ ಆದೆ. ನಾನು ಏನೇ ಆದರೂ ಅಂದ್ರೆ ಅವಳು ಮಾತಾಡಲ್ಲ, ಅವಳಿಗೆ ಸ್ವಲ್ಪ ಹಠ ಜಾಸ್ತಿ. ಅದನ್ನೆಲ್ಲ ಅವ್ರು ಹೇಗೆ ತಿರ್ಸ್ಕೊತಿದ್ರು ಅಂದರೆ ಈ ನಾಮಿನೇಷನ್ಸಲ್ಲಿ ಉತ್ತಮ ಕಳಪೆ ವೋಟಿಂಗ್, ಕ್ಯಾಪ್ಟನ್ಸಿ ವೋಟಿಂಗ್ ಅಂತ ಬಂದಾಗ ನಾನು ಎಷ್ಟೊಂದು ಸಲ ಹೇಳಿದ್ದೆ ಈ ಜಾಗದಲ್ಲಿ ಬೇರೆಯವ್ರಿಗಿದ್ದಿರ ಬೇಗ ಸಿಕ್ಬಿಡ್ತಿತ್ತು ಅನ್ಸುತ್ತೆ. ಬಿಕಾಸ್ ರಾಶಿಕಾ ಇದ್ದಾಳೆ ಅಂದ್ಕೊಂಡು ನೀವು ವೋಟ್ ಮಾಡ್ತಾ ಇಲ್ಲ, ಎಲ್ಲ ಅದು ಒಬ್ರನ್ನ ಆಯ್ಕೆ ಮಾಡಿ ನಾವು ಕ್ಯಾಪ್ಟನ್ಸಿ ರೇಸಿಗೆ ಕಳಿಸ್ಬೇಕು ಅಂತ ಇರುತ್ತೆ ಟಾಸ್ಕ್ ಆಡಾದ್ಮೇಲೆ. ನಂದು ಅಂತ ಬಂದಾಗಲೇ ಅಲ್ಲಿ ಏನಂತಾರೆ ಒಬ್ರು ಎಸ್ ಅಂದರೆ ಒಬ್ರು ನೋ ಅಂತ ಹೇಳ್ತಿದ್ರು. ಈ ಥರ ಸಿಚುವೇಶನ್ಸ್ ತುಂಬ ಆಗಿದೆ. ಯಾಕೆ ಯಾವಾಗಲೂ ನನಗೆ ಹೇಗಾಗತ್ತೆ ಅಂದ್ಕೊಂಡು ಪ್ರತಿ ಸಲನೂ ಕೇಳಿದ್ದೀನಿ. ಅಲ್ಲಿ ಒಳಗಡೆ ಸಮ್ಟೈಮ್ಸ್ ನನಗದು ಫೀಲ್ ಆಗ್ತಿತ್ತು ನಾನು ಅನ್ಲಕ್ಕಿನ ಅಂತ. ಬಟ್ ಆಚೆ ಕಡೆ ಅದೇ ಶೀಸ್ ಅನ್ಲಕ್ಕಿ ಅನ್ನೋದು ಆಗೋಗಿದೆ. ಸ್ವಲ್ಪ ಅನಿಸ್ತು. ಅದೇನು ವರಿ ಮಾಡ್ಕೊಳಲ್ಲ ನೀವು? ಓಕೆ ಸೂಪರ್. ನನಗೇನಂತಾನೆ ನನ್ನ ಆಟ ನಾನು ತುಂಬ ಚೆನ್ನಾಗಿ ಆಡಿದ್ದೀನಿ. ನನಗೆ ಎಷ್ಟಾಗತ್ತೆ ಐ ಗಿವನ್ ಮೈ ಬೆಸ್ಟ್, ಅದಕ್ಕೆ ನಾನು ಖುಷಿಯಾಗಿದ್ದೀನಿ. ಓಕೆ. ಇನ್ನು ಕಂಪ್ಲೇಂಟ್ ಮಾಡೋರ್ಗೆ ಏನು ಹೇಳ್ತೀರಾ? ಮಾತಾಡಲ್ಲ ರಾಶಿಕಾ ಅವರು, ನೀವು ಇವಾಗ ತಾನೇ ಹೇಳಿದ್ರಿ ನಾನು ಎಲ್ಲ ಸೆಲೆಕ್ಟೆಡ್ ಪರ್ಸನ್ಸ್ ಅಷ್ಟೇ ನಂಗೆ ಮಾತಾಡಬೇಕು ಅನ್ಸಿದ್ರೆ ಅಷ್ಟೇ, ತುಂಬ ಜಗಳ ಮಾಡ್ತಾರೆ. ಸೊ ಇಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನೀವು ಇರೋದೇ ಹೀಗೆ ಅಂತನಾ? ನಾನು ಇರೋದೇ ಹೀಗೆ. ನಾನು ಅಲ್ಲಿ ಶೋಗೆ ಹೋಗಿದ ತಕ್ಷಣವೇ ನಾನು ಚೇಂಜ್ ಮಾಡ್ಕೊಳಕ್ಕಾಗಲ್ಲ. ಯಾಕೆ ಅಂದರೆ ನಂಗೊಂದು ಅಷ್ಟು ಜನ ಇಷ್ಟಪಡೋರು ಇದ್ದಾರೆ ಅಲ್ವಾ, ಅವ್ರಿಗೆ ಅನಿಸ್ಬಾರ್ದು ರಾಶಿಕಾ ಹೋಗಿದ ತಕ್ಷಣ ಯಾಕೆ ಚೇಂಜ್ ಆಗಿಬಿಟ್ಟಿದ್ದಾಳೆ, ಇವಳು ರಾಶಿಕಾ ಅಲ್ಲ ಅಂತ ಫೀಲ್ ಕೊಡ್ಬೋದು. ಆ್ಯಂಡ್ ಬಿಗ್ ಬಾಸ್ ಮನೇಲಿ ನಾಟಕ ಮಾಡೋಕ್ಕಾಗಲ್ಲ. ಆ್ಯಂಡ್ ನಾನು ಹೇಗೆ ಗೊತ್ತಾ, ನಾನು ನಗ್ತಿದ್ರೆ ನನ್ನ ಫೇಸಲ್ಲಿ ಗೊತ್ತಾಗುತ್ತೆ. ಸೊ ಎವಿಡೆಂಟಾಗಿ ಗೊತ್ತಾಗುತ್ತೆ ಅವಳು ನಾನು ಕೋಪದಲ್ಲಿದ್ದೀನ, ಬೇಜಾರಲ್ಲಿದ್ದೀನ ಅಂದ್ಕೊಂಡು. ಆ್ಯಂಡ್ ನನಗೆ ಇಷ್ಟ ಇಲ್ಲ ಅಂದಾಗ ಅಲ್ಲೋ ಒಂದು ಕಡೆ ಕುತ್ಕೊಂಡು ನನಗೆ ಪ್ರೀತಿಯಿಂದ ಅವ್ರ ಜೊತೆ ಮಾತಾಡಿಕೊಂಡು ಇಟ್ಸ್ ಓಕೆ ಬಿಡಿ ಪರವಾಗಿಲ್ಲ ಅಂತ ಈ ಥರ ಎಲ್ಲ ಮಾತಾಡೋಕ್ಕಾಗಲ್ಲ. ಎಲ್ಲೆಲ್ಲಾಗತ್ತೆ ಎಲ್ಲ ಕಡೆನೂ ಮಾತಾಡಿದ್ದೀನಿ. ಅದೆಲ್ಲೋ ಓಕೆ, ನಾನು ಸ್ಟ್ರೇಟಾಗಿ ಮಾತಾಡ್ತಿದ್ದೆ ಅನ್ನೋದೇ ಪ್ರಾಬ್ಲಮ್ ಆಗ್ತಿತ್ತು ಅಲ್ಲಿ. ಬಟ್ ದಟ್ಸ್ ಓಕೆ. ಅದನ್ನೇ ಆಚೆ ಕಡೆ ಅವಳು ಏನೇ ಇದ್ರು ನನಗೆಲ್ಲರೂ ಹೋದರೆ ನೀವು ಸ್ಟ್ರೇಟಾಗಿ ಮಾತಾಡ್ತಾ ಇದ್ರಿ, ಅದು ನಮಗೆ ಖುಷಿ ಆಯಿತು ಅಂತ ಎಲ್ಲ ಹೇಳ್ತಿದ್ದಾರೆ. ಆ್ಯಂಡ್ ನಂಗೆ ಚಿಕ್ಕ ಹುಡುಗಿರು ಫಸ್ಟ್ PU ಸೆಕೆಂಡ್ PU ಹುಡುಗಿರು ಸಿಕ್ಕಿದಾಗ ಅವ್ರು ಹೇಳಿದ್ದಾರೆ ನನಗೆ ನೀವು ಎಷ್ಟು ಬೋಲ್ಡ್ ಆಗಿದ್ರಿ ಮನೇಲಿ, ಅದು ಖುಷಿ ಆಗ್ತಿತ್ತು ಅಂತ. ಇದಕ್ಕಿಂತ ನಂಗೆ ಇನ್ನೇನು ಬೇಕು? ಇನ್ನು ಧ್ರುವಂತ್ ಅವ್ರಿಗೆ ಓಕೆ ಒಂದು ಮನೆ ಅಂತ ಅಂದಾಗ ಜಗಳ ಬರುತ್ತೆ, ಇನ್ನೇನೋ ಆಗುತ್ತೆ. ಬಟ್ ಅದಾದಮೇಲೆ ಸ್ವಲ್ಪ ಓಕೆ ಒಬ್ರು ಮುಖ ಒಬ್ರು ಪ್ರತಿನಿತ್ಯ ಇದ್ದಾಗ ನೋಡಲೇಬೇಕು, ಹಾಯ್ ಬಾಯ್ ಹೇಳಲೇಬೇಕು. ಬಟ್ ನೀವು ಮನೆಯಿಂದ ಎಲಿಮಿನೇಟ್ ಆಗಿ ಆಚೆ ಬರುವಂತಹ ಸಂದರ್ಭದಲ್ಲೂ ಕೂಡ ಬಾಯ್ ಕೂಡ ಹೇಳಲ್ಲ. ಧ್ರುವಂತ್ ಅವ್ರು ಕೂಡ ನಿಮ್ಮ ನೋಡಿ ಸ್ಮೈಲ್ ಮಾಡಲ್ಲ, ಏನೋ ಒಂದು ವಿಶ್ ಮಾಡಲ್ಲ, ಹಾಗೆ ಒಳಗೆ ಹೋಗ್ಬಿಡ್ತಾರೆ. ಸೊ ಯಾಕಷ್ಟು ಅಷ್ಟೊಂದು ದ್ವೇಷ ಅಂತ ಬಳಸ್ಬೋದು ಅನ್ಸುತ್ತೆ? ಯಾಕೆ ದ್ವೇಷ ಅನ್ನೋದಕ್ಕಿಂತ ಕೋಪ ಅವ್ರ ಮೇಲೆ. ಯಾಕಂದ್ರೆ ಒಂದು ಸಿಚುವೇಶನ್ ನಡೆಯುತ್ತೆ ಅಲ್ಲಿ ನಾನು ತಪ್ಪಿರಲ್ಲ ಅಂದ್ರೂ ಕೂಡ ನಾನೊಬ್ಳು ಹುಡುಗಿ, ಅಂದ್ರೆ ಹುಡುಗಿ ಅಂತ ನಾನಿಲ್ಲಿ
ಕಂಪೇರ್ ಮಾಡ್ತಾ ಇಲ್ಲ. ದಟ್ ಯಾರಿಗೆ ಈಗ ನಾನೇ ಒಂದು ಹುಡುಗನ ಬಗ್ಗೆ ಮಾತಾಡಿದ್ರು ಅವ್ರ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿದ್ರು ಅದು ತಪ್ಪು. ನನ್ನ ಜಾಗದಲ್ಲಿ ಬೇರೆ ಯಾವ್ದೇ ಹುಡುಗಿ ಇದ್ದು ಅವರು ಆ ಹುಡುಗಿ ಬಗ್ಗೆ ಮಾತಾಡಿದ್ರು ದಟ್ ಇಸ್ ರಾಂಗ್. ಅಂದ್ರೆ ನೀವು ಒಂದ್ ಅಭಿಷೇಕ್ ಎಸ್ ಹೌದು, incident ಅದ್ರ ಹೇಳ್ತಾ ಬಗ್ಗೆ ಇನ್ಸಿಡೆಂಟ್. ನೀವು ಒಂದು ಹುಡುಗಿ ಬಗ್ಗೆ ಹಂಗೆಲ್ಲ ಹೇಳಾದ್ಮೇಲೆ ಬೆಲ್ಟ್ ಯಾಕೆ ಎತ್ತಿಟ್ಟಿರ್ತೀನಿ ಅನ್ನೋ ನಿಮಗೆ ಗೊತ್ತಿರತ್ತೆ. ಅದನ್ನ ಒಪ್ಕೊಳ್ಬೋದಿತ್ತು ವೀಕೆಂಡ್ ಅಲ್ಲಿ. ನೀವೇನು ಹೇಳೋದೇ ಇಲ್ಲ. ದಟ್ ಹೇಗ್ ಮಾಡ್ಬಿಟ್ರೆ ಎಸ್ ಅವಳದೇ ತಪ್ಪು. ಬೆಲ್ಟ್ ನ ತಗೊಂಡೋಗಿ ಇಟ್ಟಿರ್ತೀನಿ, ಅದಾದ್ಮೇಲೆ ಬೆಲ್ಟ್ ಕೊಡಕ್ ಹೇಳ್ತಾರೆ, ತಗೊಂಡೋಗಿ ಧನು ತಗೊಂಡೋಗಿ ಕೊಟ್ಟಾಗ್ಲೂ ಅವ್ರೊಂದು ಮಾತು ಹೇಳ್ತಾರೆ, ಇವಾಗ ಗೊತ್ತಾಯ್ತಾ ಯಾರಿಂದ ಯಾರು ಬಿದ್ದಿದ್ರು ಅನ್ಕೊಂಡು ಅಂತೆಲ್ಲ ಮಾತು ಯೂಸ್ ಮಾಡ್ತಾರೆ. ಅವ್ರಿಗೂ ಕ್ಲಿಯರ್ ಆಗಿ ಗೊತ್ತು ನಾನು ಅವ್ರು ಬಿದ್ದಿರ್ಲಿಲ್ಲ. ಅವ್ರೇನೋ ಹೇಳಿದ್ರು ವರ್ಡ್ ಏನೋ ಯೂಸ್. ಅಂದ್ರೆ ಫಸ್ಟ್ ಅಭಿಷೇಕ್ ನನ್ನನ್ನು ಟ್ರೈ ಮಾಡಿದ್ರು ಅನ್ಕೊಂಡೆಲ್ಲ ಹೇಳಿದ್ರು. ಈಗ ನಮಗ್ ಗೊತ್ತಾಗತ್ತೆ ಯಾರನ್ನ ಟ್ರೈ ಮಾಡ್ತಿದಾರೆ ಏನು ಅನ್ಕೊಂಡು. ಅವ್ರು ಇಲ್ದಿರೋದ್ನ ಹೇಳಿದ್ರು. ಆ ತರ ಒಂದು ಫಾಲ್ಸ್ ಅಲಿಗೇಷನ್ ಮಾಡಿದಾಗ ಹೇಗೆ ಅಕ್ಸೆಪ್ಟ್ ಮಾಡಕ್ಕಾಗತ್ತೆ? ಹೇಗೆ ಸರಿ ಓಕೆ ಅವ್ರನ್ನ ನೋಡ್ಬೇಕು, ಅವ್ರನ್ನ ಮಾತಾಡ್ಬೇಕು ಅಂತಾನು ಅನ್ಸಲ್ಲ. ಸೊ ಹಾಗೆ ಆ ಕೋಪ ಹಾಗೆ ಕಂಟಿನ್ಯೂ ಆಯ್ತು. ಅದು ಯಾವಾಗ್ಲೂ ಹಾಗೆ ಇರುತ್ತೆ, ಅದ್ರಲ್ಲಿ ಚೇಂಜ್ ಆಗೋದೇ ಇಲ್ಲ. ಇವಾಗ ಒಂದು ಹುಡುಗ ಆಗ್ಲಿ ಒಂದು ಹುಡುಗಿ ಆಗ್ಲಿ ಆ ರೀತಿಯಾದಂಥ ಒಂದು ಹೇಳಿಕೆ, ಅಷ್ಟು ಕ್ಯಾಮ್ರಾಗಳಿರುತ್ತೆ, ಅಷ್ಟು ಕರ್ನಾಟಕ ಜನತೆ ನೋಡ್ತಾ ಇರುತ್ತೆ, ಅವ್ರು ಯಾಕಾಗಿ ಹೇಳಿದ್ರು ಗೊತ್ತಿಲ್ಲ. ಬಟ್ ಆ ಥರ ಹೇಳಿದಂಥ ಸಂದರ್ಭದಲ್ಲಿ ನಾವು ಹೋಗ್ಬಿಡ್ತೀವಿ. ಆಮೇಲೆ ನಿಮಗೊಂದು ಭಯ ಇರುತ್ತೆ, ಬಿಕಾಸ್ ಪೇರೆಂಟ್ಸ್ ನೋಡ್ತಾ ಇರ್ತಾರೆ, ಅವ್ರಿಗೆ ಯಾವ ಥರ ಕಾಣಿಸ್ತಾ ಇದೀವಿ ನಾವು, ಜನತೆ ಹೇಗೆ ತಗೊಳುತ್ತೆ ಅಂತ ಹೇಳ್ಬಿಟ್ಟು ನೀವು ಆ ಸಿಚುವೇಶನ್ ಅನ್ನ ಹೇಗೆ ಹ್ಯಾಂಡಲ್ ಮಾಡಿದ್ರಿ? ಬಿಕಾಸ್ ನೀವು ಇವಾಗೂ ಕೂಡ ಅದರಿಂದ ಆಚೆ ಬಂದಿಲ್ಲ ಅಂತ ಅನ್ಸುತ್ತೆ ನೀವು ಮಾತಾಡೋ ಮಾತನ್ನು ಕೇಳಿಸ್ಕೊಂಡ್ರೆ. ಇಲ್ಲ, ಯಾಕಂದ್ರೆ ಆ ವೀಕ್ ನಂಗೆ ತುಂಬಾ ಕಷ್ಟ ಆಯ್ತು ಮನೇಲಿರೋದು. ಹೇಗಾಗೋಯ್ತು ಅಂದ್ರೆ ಅಭಿ ನಂಗೆ ಮುಂಚೆಯಿಂದನೂ ಗೊತ್ತು. ಅಭಿ ನಾನು ಬಿಗ್ ಬಾಸ್ ಮನೆಗೆ ಹೋಗಿ ಪರಿಚಯ ಆಗಿದ್ದಲ್ಲ. ಸೂರಜ್, ನಾನು ಆ ಮನೆಯಲ್ಲಿ ಇವತ್ತಿಗೂ ನನ್ಗೆ ಒಳ್ಳೆ ಬಾಂಡ್ ಕ್ರಿಯೇಟ್ ಆಗಿದೆ ಸೂರಜ್ ಜೊತೆ. ನಾನು ಸೂರಜ್ ಜೊತೆ ಮಾತ್ರ ಅಷ್ಟು ಚೆನ್ನಾಗಿ ಮಾತಾಡಿರೋದು. ಎಲ್ಲ ಇಡೀ ಎಲ್ಲರೂ ನೋಡಿರ್ತಾರೆ, ಯಾರ್ಯಾರು ಬಿಗ್ ಬಾಸ್ ನೋಡ್ತಿರ್ತಾರೆ, ಎಲ್ಲ ನೋಡ್ತಿರ್ಬೇಕಾದ್ರೆ ಅವ್ರು ಆ ಥರ ಹೇಳಿದಾಗ ನನಗೆ ಆ ಮೂಮೆಂಟ್ ನಾನು ಹೇಳಿರೋದು ಉಂಟು, ನನ್ನನ್ನು ಕಳಿಸ್ಬಿಡಿ ಮನೆಗೆ, ನಂಗೆ ಆಗಲ್ಲ ಈ ಥರ ಎಲ್ಲ ತಗೊಂಡು ನಂಗೆ ಈ ಬಿಗ್ ಬಾಸ್ ಮನೇಲಿ ಇರೋಕ್ಕಾಗಲ್ಲ. ಅವೀಗ ನನಗೆ ಯಾರ ಜೊತೆ ಹುಡುಗರ ಜೊತೆ ಮಾತಾಡೋಕೆ ನನಗೆ ಭಯ ಆಗ್ತಿತ್ತು. ಭಯ ಅಂದರೆ ಎಲ್ಲಿ ಇನ್ನೇನು ಕ್ರಿಯೇಟ್ ಮಾಡ್ತಾರೋ, ಇನ್ಯಾರು ಏನೇ ಹೇಳ್ತಾರೋ ಅಂದ್ಕೊಂಡು. ಬಟ್ ಅವಾಗ ನನ್ನ ಫ್ರೆಂಡ್ ಆಗಿ ಸೂರಜಾಗಿ ಬಂದು ಒಂದೇ ಹೇಳೋದು, ಇದಕ್ಕೆಲ್ಲ ನೀನು ತಲೆ ಕೆಡ್ಸ್ಕೊಂಡು ಕುಗ್ಬೇಡ, ಯು ಆರ್ ವೆರಿ ಸ್ಟ್ರಾಂಗ್ ಗರ್ಲ್, ಅದು ನನಗೆ ಗೊತ್ತು. ಇದನ್ನ ರಾಂಗ್ ಅಂತ ಪ್ರೂವ್ ಮಾಡು. ಅವ್ರು ಹೇಳಿದ ತಕ್ಷಣನೇ ಅದೆಲ್ಲ ಸರಿ ಅಂತನೂ ಹೇಳಲ್ಲ, ಆಡಿಯನ್ಸ್ ನೋಡ್ತಿರ್ತಾರೆ ನೀನೇನು ಅಂದ್ಕೊಂಡು. ಈ ವಿಷಯಕ್ಕೆ ತಲೆ ಕೆಡ್ಸ್ಕೊಬೇಡ, ಆರಾಮಾಗಿರು ಅಂದ್ಕೊಂಡು ಆ ಟೈಮಲ್ಲಿ ಈ ವಾಸ್ ದೇ ಫಾರ್ ಮಿ. ಓಕೆ. ಆಮೇಲೆ ಆ ಕಮಿಂಗ್ ವೀಕ್ ಏನಿರುತ್ತೆ, ಸಂಡೇ ನೀವು ರೆಡಿ ಕೂಡ ಆಗಿರೋದಿಲ್ಲ, ಅಂದ್ರೆ ಬೇಜಾರಲ್ಲಿ ಇರ್ತೀರ, ಅದೇ ಬೇಜಾರಲ್ಲಿ. ಸೊ ಧ್ರುವಂತ್ಗೆ ಏನಾದರೂ ಹೇಳಕ್ ಇಷ್ಟಪಡ್ತೀರಾ ಈ ಮುಖಾಂತರ? ಅಂದ್ರೆ ಅವ್ರು ಹೊರಗಡೆ ಬಂದ ಮೇಲೆ ನೋಡಿ ಅವ್ರ ತಪ್ಪನ್ನ ಕರೆಕ್ಷನ್ ಮಾಡ್ಕೋತಾರ, ಏನಾದರೂ ಹೇಳ್ತಾರಾ? ನಾನು ಅವ್ರಿಗೆ ಏನೂ ಹೇಳಕ್ಕೆ ಇಷ್ಟ ಇಲ್ಲ. ಯಾಕೆ ಗೊತ್ತಾ, ಅವ್ರಿಗೆ ಅವ್ರ ಮಿಸ್ಟೇಕ್ಸ್ ಗೊತ್ತೇ ಆಗಲ್ಲ. ಅವ್ರ ಭ್ರಮೇಲಿ ಬದುಕ್ತಿದ್ದಾರೆ. ದಟ್ ನಾನು ಇರೋದೇ ಹೀಗೆ, ನಾನು ಹೇಳೋದೆಲ್ಲ ಸರಿ, ಎಲ್ಲರಿಗೂ ನಾನು ಬೇಕು, ನನ್ನಿಂದ ಎಲ್ಲರೂ ಬಿದ್ದಿದ್ದಾರೆ ಅನ್ನೋ ಒಂದು ಭ್ರಮೇಲಿ ಬದುಕ್ತಿದ್ದಾರೆ. ಅವ್ರು ಆ ಭ್ರಮೆಯಿಂದ ಆಚೆ ಬರೋದೇ ಇಲ್ಲ ಅನ್ಸುತ್ತೆ. ಅಂಥವ್ರಿಗೆ, ಆ ಪರ್ಸನಾಲಿಟಿ ಇರೋರಿಗೆ ನಾವು ಏನೇ ಹೇಳಿದ್ರು ಅಕ್ಸೆಪ್ಟ್ ಮಾಡಲ್ಲ ಅವರು. ಆ ಥರ ಅಕ್ಸೆಪ್ಟ್ ಮಾಡೋದಾಗಿದ್ರೆ ಅವ್ರಿಗೆ ತುಂಬ ಟೈಮ್ ಇತ್ತು ಮನೇಲಿ, ಯಾವತ್ತಾರೋ ಹೇಳ್ಬೋದಿತ್ತು, ಯಾವ್ದಾರು ಒಂದು ಮೂಲಕ ಅವ್ರು ಹೇಳ್ಬೋದಿತ್ತು, ಎಕ್ಸ್ಪ್ರೆಸ್ ಮಾಡ್ಬೋದಿತ್ತು. ಅಷ್ಟು ವಾರಗಳೇ ಬಿಗ್ ಬಾಸ್ ಮನೇಲಿ ಮಾಡಿಲ್ಲ ಅಂದರೆ ಅವ್ರು ಇದನ್ನೆಲ್ಲ ಬಂದು ನೋಡಿ ಅವ್ರು ಇನ್ನೊಂದೇನೋ ಹೇಳ್ತಾರೆ, ಚೇಂಜ್ ಆಗ್ತಾರೆ ಅಂತ ನಾನು ಅದನ್ನ ಬಿಲೀವ್ ಕೂಡ ಮಾಡಲ್ಲ. ಮಾತೇ ಆಡ್ಸಲ್ವಾ ಹಂಗಿದ್ರೆ ಧ್ರುವಂತ್? ಓಕೆ, ಸೂಪರ್. ಇನ್ನ ಲಾಸ್ಟ್ ವೀಕಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಇನ್ನೇನು 2-3 ವೀಕ್ಸ್ ಇದೆ ಅನ್ನೋ ಸಂದರ್ಭದಲ್ಲಿ ಮನೆ ಫುಲ್ ಕಾನ್ಫ್ಲಿಕ್ಟ್ ಆಗುತ್ತೆ. ಅಂದ್ರೆ ಜಗಳ ಆಡ್ತಿರೋರೆಲ್ಲ ಚೆನ್ನಾಗಿ ಆಗ್ತಾರೆ, ಚೆನ್ನಾಗಿರೋರೆಲ್ಲ ಜಗಳ ಆಡೋಕೆ ಸ್ಟಾರ್ಟ್ ಮಾಡ್ತಾರೆ. ನಿಮ್ಮ ಅಶ್ವಿನಿ ಮಧ್ಯೆ ಕೂಡ ಒಂದಷ್ಟು ಜಗಳಗಳಾಗಿರುತ್ತೆ. ಸೊ ನೀವು ಎಲ್ಲದನ್ನು ಕೂಡ ಅಶ್ವಿನಿ ಅವ್ರ ಹತ್ರ ಹೇಳ್ತಿರ್ತೀರ ಸ್ಟಾರ್ಟಿಂಗಲ್ಲಿ. ಸೊ ಜಗಳ ಆದಂತಹ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ಯೋಚನೆ ಮಾಡಿದಾಗ ನಾವು ಕೋಪದಲ್ಲಿ ಏನೋ ಆಡಿರೋ ಮಾತುಗಳು, ಇದು ಆಡಬಾರ್ದಾಗಿತ್ತು ನಾನು ಅಂತ ಅನ್ಸಿದ್ಯಾ ನಿಮ್ಗೆ? ಯಾರ ಜೊತೆನಾದ್ರೂ ಆಗಿರ್ಬೋದು. ಅಲ್ಲಿ ಈ ಥರ ಹೇಳಬೇಕೋ ಹೇಳಬಾರ್ದು, ಇವಾಗ ನಮಗೆ ಹೌದು ಅಯ್ಯೋ ಯಾಕೆ ಹಿಂಗೆಲ್ಲ ರಿಯಾಕ್ಟ್ ಮಾಡಿದ್ದೀವಿ ಅನ್ಸುತ್ತೆ. ಬಟ್ ಆ ಮೂಮೆಂಟಲ್ಲಿ ನಾವೊಬ್ಬರೇ ಹೋಗಿ ಕಿರ್ಚಾಡ್ತಿರಲ್ಲ, ಆಪೋಸಿಟ್ ಪರ್ಸನು ಹಾಗೆ ಕಿರ್ಚಾಡ್ತಿರ್ತಾರೆ. ಇವಾಗ ನಾವು ಅಷ್ಟು ಕ್ಯಾಮ್ರಾಗಳಿರತ್ತೆ ನಮಗೆ, ನೀವೇನೋ ನಂಗೆ ಒಪಿನಿಯನ್ ಕೊಡ್ತೀರಾ, ನಂಗೆ ಒಪಿನಿಯನ್ಗೆ ತಪ್ಪು ಅಂತ ಹೇಳಿದ್ರೇ ಆಡಿಯನ್ಸ್ಗೂ ಗೊತ್ತಾಗೋದು, ಎಸ್ ಅವಳನ್ನ ಏನಂತಾರೆ ತಪ್ಪು ಅಂತ ಹೇಳ್ತಿದ್ದಾಳೆ ಅನ್ನೋದು ಗೊತ್ತಾಗೋದು. ನಾವು ಏನೋ ಹೇಳ್ದಲ್ಲೇ ಸುಮ್ಮನೆ ಆಗ್ಬಿಟ್ರೆ ಹಂಗಾರೆ ಅವ್ರು ಹೇಳಿದ್ ಕರೆಕ್ಟ್ ಅಂತಾನೆ ಪ್ರೂವ್ ಮಾಡ್ದಂಗೆ ಆಗುತ್ತೆ. ಅದು ನಮ್ಮ ಸ್ಟ್ಯಾಂಡ್ ನಾವೆಲ್ಲೂ ತೊಗೊಳಕ್ಕಾಗಲ್ಲ. ಆ ಮೂಮೆಂಟಲ್ಲಿ ಆ ಜಗಳಗಳಾಗತ್ತೆ, ಕಿರ್ಚಾಡ್ತೀವಿ, ಎಲ್ಲ ಆಗೇ ಆಗುತ್ತೆ. ನಾನು ಒಂದು ರಿಗ್ರೆಟ್ ಮಾಡಲ್ಲ ಅದು ಯಾವುದನ್ನು. ಓಕೆ, ಫೈನ್. ರಾಶಿಕಾನೇ. ಓಕೆ, ನಾನು ಗಿಲ್ಲಿ ಅಂತ ಬಂದಾಗ ಎಲ್ಲರೂ ಕೂಡ ಆಲ್ಮೋಸ್ಟ್ ಎಲ್ಲರೂ ಮಾತಾಡ್ತಾರೆ, ಗಿಲ್ಲಿ ಅವರು ಎಲ್ಲರ ಜೊತೆ ಚೆನ್ನಾಗಿರ್ತಾರೆ, ಎಲ್ಲರೂ ಎಂಟರ್ಟೈನ್ ಮಾಡ್ತಾರೆ. ಆದ್ರೆ ರಾಶಿಕಾಗೂ ಅವ್ರಿಗೂ ಏನೋ ವೈಬ್ಸ್ ಮ್ಯಾಚ್ ಆಗ್ಲಿಲ್ವಾ ಏನಂತ ಗೊತ್ತಿಲ್ಲ, ಮಾತಾಡಿಸುವಂತ ಪ್ರಯತ್ನವನ್ನು ಮಾಡ್ತೀರಾ, ಆದ್ರೂ ಕೂಡ
ಸರಿ ಹೋಗ್ಲೇ ಇಲ್ಲ ಕೊನೆವರೆಗೂ. ಒಂದಷ್ಟು ವಿಡಿಯೋಸ್ ಇದೆ, ತೋರಿಸ್ತೀನಿ ನಿಮಗೆ. ನೋಡ್ಬಿಟ್ಟು ಏನ್ ಅನ್ಸುತ್ತೆ ನೀವೇ ಹೇಳಿ. ನೀವು ನೋಡಿದಿರಾ ಇಲ್ವೋ ಗೊತ್ತಿಲ್ಲ ಆಚೆ ಬಂದ್ಮೇಲೆ. ಬಿಕಾಸ್ ಆ ಆಕ್ರೋಶ, ಗಿಲ್ಲಿಗೆ ನೀವು ಬೈಯೋದು ಯಾಕೆ ಅಂತ ನಮಗೆ ಪ್ರಶ್ನೆ ಮಾಡುತ್ತೆ. ನೀವು ನೋಡಿ ಒಂದ್ಸಲ. ಅದು ಟ್ರೋಲ್ಸ್ ಎಲ್ಲ ಆಗ್ತಾ ಇದೆ, ತುಂಬಾ ವೈರಲ್ ಆಗ್ತಾ ಇದೆ. ಮೈ ಗಾಡ್. ನೀವೆಲ್ಲ ತುಂಬಾ ಎಂಜಾಯ್ ಮಾಡಿರ್ತೀರಲ್ಲ ಇದನ್ನ. ಸಿಕ್ಕಾಪಟ್ಟೆ. ಅಷ್ಟು ಅಂದ್ರೆ ಗಿಲ್ಲಿ ಅವ್ರ ಮಾತುಗಳನ್ನ, ಅವ್ರು ಹೇಳೋ ಲೈನ್ಗಳನ್ನ ಎಲ್ಲದನ್ನು ನೀವು ಕೇಳಿಸ್ಕೊಂಡು ಮತ್ತೆ ಅವ್ರಿಗೆ ಇಮಿಟೇಟ್ ಮಾಡುದು. ಗಿಲ್ಲಿನ ಕಾಲು ಎಳಿಯೋಕೆ ಯಾರಿಂದನೂ ಆಗ್ತಿರ್ಲಿಲ್ಲ, ಬಟ್ ನೀವು ಅದ್ರಲ್ಲೂ ಎತ್ತಿದ ಕೈ. ಸೊ ಏನ್ ಹೇಳ, ನಿಮ್ಗೆ ಏನ್ ಅನ್ಸ್ತು ವಿಡಿಯೋ ನೋಡಿ? ನೀವೇ ನಗ್ತಾ ಇದ್ದೀನಿ, ಯಾಕಂದ್ರೆ ಇಬ್ರು ಒಂದ್ ಕಡೆ ನಿಂತಿಲ್ಲ, ಓಡಾಡ್ತಿದೀವಿ ಅದ್ರ ಜೊತೆ. ಅದ್ ಬೇರೆ. ಅದೆಲ್ಲ ಆದ್ಮೇಲೂ ಕೂಡ ನಾನು ಯಾಕೆ ಹಿಂಗೆಲ್ಲ, ಅವನೇನೋ ಹೇಳ್ತಿದ್ದಾನೆ, ಅವನ ತರನೇ ನಾನು ಆಡ್ತಿದ್ನಲ್ಲ ಅಲ್ಲಿ. ಇಬ್ರು ಸೇಮ್, ಬಿಡ್ತಾನೆ ಇಲ್ಲ ಅಲ್ಲಿ. ನಾವಿಬ್ರು ಮಾತಾಡ್ತಾನೆ, ಅವನೇನೋ ಹೇಳ್ತಿದ್ದಾನೆ, ನಾನೇನೋ ಹೇಳ್ತಿದ್ದೀನಿ. ಗೊತ್ತಿಲ್ಲ ಯಾಕೆ ಅನ್ಕೊಂಡು ನಾನು ಗಿಲ್ಲಿ ಯಾಕೆ ಮಾತಾಡಿಲ್ಲ, ನನ್ಗೆ ಇಲ್ಲಿ ತನಕನೂ ಗೊತ್ತಿಲ್ಲ. ಮಾತಾಡೋ ಪ್ರಯತ್ನ ಮಾಡಿದ್ರು ಕೂಡ ಅದು ಆಗ್ಲಿಲ್ಲ. ಬಟ್ ನಮಗಂತೂ ನೀವು ಮಾತಾಡಿದ್ರು ಮಾತಾಡದೇ ಇದ್ರು ಒಳ್ಳೆ ಎಂಟರ್ಟೈನ್ಮೆಂಟ್ ಇತ್ತು, ಸಿಕ್ಕಿದೆ. ಗೊತ್ತಾಯ್ತು ನನ್ಗೆ ಇವಾಗ. ಗೊತ್ತಿಲ್ಲ ಯಾಕೆ ಅನ್ಕೊಂಡು, ಯಾಕಂದ್ರೆ ಲಾಸ್ಟ್ ಮಾತಾಡಕ್ ಪ್ರಯತ್ನ ಪಟ್ರು ಕೂಡ ಮತ್ತೆ ಜಗ್ಲಾನೇ ಆಡ್ಕೊಂಡ್ ಬರ್ತೀವಿ ಆಚೆ ಬರ್ಬೇಕಾದ್ರೆ. ಅದು ಇದು ನೋಡಿ ಎಷ್ಟು ಆಗ್ತಿರೋ ಗೊತ್ತಿಲ್ಲ. ನಮ್ಮ ಜೊತೆ ನಾನೇ ಬೆಸ್ಟ್ ಅಂತ ನಂಗೆ ಗೊತ್ತಿದ್ರು, ಅದಕ್ಕೆ ಮತ್ತೊಬ್ಬರನ್ನ ಸೆಲೆಕ್ಟ್ ಮಾಡ್ಕೊಂಡು ಅಶ್ವಿನಿ ನಾನು ಸೂರಜ್ನ ಸೆಲೆಕ್ಟ್ ಮಾಡ್ಕೊಂಡು ಎಲ್ಲರಿಗೂ ಬೇಕು ಅಂತ ಇಲ್ಲಿ ಕಾವ್ಯ ಸೂರ್ಯಣ್ಣ ನಾಳೆ ಟಾಸ್ಕ್ ವಿನ್ ಆಗ್ಬೇಕು, ನಾಟಕ ಮಾಡಕ್ಕೋ ಜೋಡಿ ಸದಸ್ಯರನ್ನು ಆರಿಸಲು ಬಿಗ್ ಬಾಸ್ ಒಂದು ಚಟುವಟಿಕೆಯನ್ನು ನೀಡುತ್ತಿದ್ದಾರೆ. ಬೇರೆಯವರು ಕಂಪೇರ್ ಮಾಡಿದ್ರೆ ಅವನ ಜೊತೆ ನಾನೇ ಬೆಸ್ಟ್ ಅಂತ ನನಗನ್ಸುತ್ತೆ. ನಾನು ಸೂರಜ್ನ ಸೆಲೆಕ್ಟ್ ಮಾಡ್ಕೋತೀನಿ ಅಂತ ನಂಗೆ ಗೊತ್ತಿದ್ರು, ಅದಕ್ಕೆ ನಾಟಕ ಮಾಡಕ್ಕೋ ಎಲ್ಲರಿಗೂ ಬೇಕು ಅಂತ ತೋರಿಸಿ ನಾನು ಲಾಸ್ಟ್ ಅಲ್ಲಿ ಏನೋ ಇದು ಮಾಡಿಲ್ಲ. ನಾಳೆ ಟಾಸ್ಕ್ ವಿನ್ ಆಗ್ಬೇಕು, ಕಾವ್ಯಗಿರಿ ಆಚೆ ಇಡ್ತೀನಿ. ಯಾಕೆ ಗಿಲ್ಲಿ ಮೇಲೆ ಯಾಕೆ ಅಷ್ಟೊಂದು ಆಕ್ರೋಶ ಅಂತ ಹೇಳ್ಬಿಟ್ಟು? ಅಂದ್ರೆ ನೀವ್ ಹೇಳ್ತೀರಾ ನಿನ್ನ ಆಚೆ ಕಳಿಸ್ತೀರಿ, ನಾನ್ ಕಪ್ ತಗೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು. ಯಾಕಷ್ಟೊಂದು ಕೋಪ ಗಿಲ್ಲಿ ಮೇಲೆ ಅಂತ ಹೇಳ್ಬಿಟ್ಟು? ಅದು ಸಿಚುವೇಶನ್ ಹತ್ರ ಇರ್ತಿತ್ತು. ಅವ್ನ್ ತಪ್ಪು ಇಲ್ಲ, ನಾನು ಹೇಳಿದ್ದು ಸರಿ ಇಲ್ಲ, ಅವ್ನ್ ಸರಿ ನಾನ್ ತಪ್ಪು ಅಂತ ನಾನು ಏನು ಹೇಳಕ್ ಹೋಗಲ್ಲ. ಅಲ್ಲಿ ಆ ಥರನೇ ಸಿಚುವೇಶನ್ಸ್ ನಡೀತಾ ಇತ್ತು. ನನಗೆ ತುಂಬ ಅನಿಸ್ತಿತ್ತು, ಎಲ್ಲೋ ನಾನು ಕಾವ್ಯನ ನಾಮಿನೇಟ್ ಮಾಡಿದಾಗಲೂ ಎಲ್ಲ ಗಿಲ್ಲಿಗೆ ಅದು ಕೋಪ ಬರ್ತಿತ್ತು. ಗಿಲ್ಲಿ ಇಮಿಡಿಯೇಟಾಗಿ ನನಗೆ ಬಂದು ನಾಮಿನೇಟ್ ಮಾಡ್ತಿದ್ದ, ಇಲ್ಲ ನಾವೆಲ್ಲ ಕುತ್ಕೊಂಡು ಅಲ್ಲಿ ಮಾತಾಡಿದಾಗಲೂ ಕೂಡ ಅಲ್ಲಿಂದ ಯಾವುದೋ ಒಂದು ವಿಷಯನ ತೆಗೆದು, ಅದು ಸೀರಿಯಸ್ ವಿಷಯ ಆಗ್ತಾನೇ ಇರಲಿಲ್ಲ, ಬಟ್ ಅದನ್ನು ತೊಗೊಂಡು ನಾವು ನಾಮಿನೇಟ್ ಮಾಡಿರೋದು ಉಂಟು. ಅದಕ್ಕೆ ನನಗೆ ಯಾಕೆ ನೀನು ಯಾವಾಗಲೂ ನನಗೆ ಹೀಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಒಂದು BB ಕಾಲೇಜ್ ಅಂತ ಬಂದಾಗಲೂ ಕೂಡ ನನ್ನ ಫಸ್ಟ್ ಕ್ಯಾಪ್ಟನ್ಸಿ ಅವನಿಂದಾನೇ ಮಿಸ್ ಆಗುತ್ತೆ. ಎಲ್ಲರೂ ಒಪ್ಕೋತಾರೆ, ಯಾಕಂದರೆ ಆ ಟೀಮಿಗೆ ಅವತ್ತು ನಾನು ಎಷ್ಟು ಆಟ ಆಡಿರ್ತೀನಿ, ಎಷ್ಟು ಸಲ ವಿನ್ ಆಗೋದು ನನ್ನ ಒಂದ್ಸಲಿ 2 ಸಲ ಹೋಗಲ್ಲ, ಅಷ್ಟೊಂದು ಸಲ ಹೋಗ್ತೀನಿ ನಾನು. ಟಾಸ್ಕ್ ರೌಂಡ್ ವಿನ್ ಆಗುತ್ತೆ, ಅದು ನಾನು ಕನ್ಸಿಡರ್ ಮಾಡೋದೇ ಇಲ್ಲ ನಾನು ರಾಶಿಕನ್ ಒಪ್ಕೊಳಲ್ಲ ಅಂತಾನೆ. ಫಸ್ಟ್ ನನ್ನ ಕ್ಯಾಪ್ಟನ್ಸಿ ಅವನಿಂದ ಮಿಸ್ ಆಗುತ್ತೆ. ಅಲ್ಲಿ ನನಗೆ ಸಿಕ್ಕಾಪಟ್ಟೆ ಅವನಂದ್ರೆ ಕೋಪ ಇರುತ್ತೆ. ಮತ್ತು ಹೋಗ್ತಾ ಬರ್ತಾ ಟಾನ್ಸ್ ಕೊಡ್ತಿರ್ತಾನೆ, ಇಲ್ಲ ನಂದು ಸೂರಜ್ದಿನ ಮಾತು ಇನ್ನೊಂದೇನೋ ಇದು ಮಾಡೋದು, ಅದು ಸಿಕ್ಕಾಪಟ್ಟೆ ಇರಿಟೇಟ್ ಆಗ್ತಿತ್ತು ನನಗೆ. ಅವ್ನಿಗೆ ಹೋಗಿ ಮಾತಾಡಿರೋದು ಉಂಟು ನಾನು, ಯಾಕೆ ಹಿಂಗೆಲ್ಲ ಮಾಡ್ತಿದ್ಯಾ ಅನ್ಕೊಂಡು. ಅವ್ನ ರಿಯಾಕ್ಷನ್ಸ್ ನನಗೆ ತುಂಬ ಡಿಫ್ರೆಂಟಾಗಿ ಸಿಕ್ತಿತ್ತು. ಓಕೆ, ನನಗೂ ನಿನಗೂ ಸೆಟ್ ಆಗಲ್ಲ ಅಂದಾಗ ನೀನು ಅಲ್ಲೇ ಇರು, ನಾನು ಇಲ್ಲೇ ಇರ್ತೀನಿ, ಸುಮ್ಮನೆ ಏನಕ್ಕೆ ಕುತ್ಕೊಂಡು ಮಾತಾಡೋದು ಅವಶ್ಯಕತೆ ಇಲ್ಲ ಅಂದ್ಕೊಂಡಿರ್ತೀನಿ. ಆ ಟಾಸ್ಕ್ ಆಡ್ಬೇಕಾದ್ರೂ ಕೂಡ ನಾನು ಬಾಲ್ ತೊಗೊಂಡು ಹೋಗ್ಬೇಕಾದ್ರೆ ಅವ್ನ ಕಾಲನ್ನ ಎಳಿತಾನೆ, ನನಗೆ ಎಳ್ದು ನಾನು ಬೀಳ್ತೀನಿ. ಅದು ವಿಡಿಯೋದಲ್ಲಿ ಬಂದಿದೆಯೋ ಎಪಿಸೋಡಲ್ಲಿ ನನಗೆ ಗೊತ್ತಿಲ್ಲ. ನಾನು ಆಮೇಲೆ ಬಂದು ಹೇಳ್ತೀನಿ, ನನಗೇನಾದ್ರು ಆಗಿದೆ, ನಮ್ಮ ಅಪ್ಪ ನೀನು ಬಿಡ್ತಿರ್ಲಿಲ್ಲ ಕಣೋ ಅಂದ್ಕೊಂಡು. ಬಿಕಾಸ್ ಕಂಪ್ಲೀಟಾಗಿ ನನಗೆ ಬೀಳ್ತೀನಿ. ನನಗೆ ಗೊತ್ತಿಲ್ಲ ಅವತ್ತು ಯಾರ ಮುಖ ನೋಡಿ ಎದ್ದಿದ್ದೀನೋ ಗೊತ್ತಿಲ್ಲ, ನಾನು ಆರಾಮಾಗಿದೆ, ಏನೂ ಆಗಿಲ್ಲ ನನಗೆ. ಸೊ ಅದು ನಂಗೆ ಸಿಕ್ಕಾಪಟ್ಟೆ ಕೋಪ ಆಯಿತು.
ಕಾಲು ಎಳ್ದಿದ್ದಾಗಿರ್ಲಿ, ಇಲ್ಲ ಅನ್ಕೊಂಡು ಹಂಗೆ ಅವನು ಕಾಮಿಡಿ ವೇಲ್ ಅದನ್ನು ಚೇಂಜ್ ಮಾಡ್ತಾನೆ ಮತ್ತೆ ಪದೇ. ಅದಕ್ಕಿಂತ ಮುಂಚೆನೂ ಸಿಕ್ಕಾಪಟ್ಟೆ ಇರಿಟೇಟ್ ಮಾಡಿರ್ತಾನೆ ನನಗೆ ಅವನು. ನೀನೇನು ಮಾಡ್ತೀಯಾ, ನಿನಗೆ ಹಾಗೆ ಹೀಗೆ ಅಂದ್ಕೊಂಡು ತುಂಬ ಟಾನ್ಸ್ ಕೊಟ್ಟಿರ್ತಾನೆ. ಅದು ತಲೆಯಲ್ಲಿತ್ತು ನನಗೆ. ಓಕೆ, ನೀವೇ ಹೇಳಿದ್ರಿ ಇವಾಗ ಮನೇಲಿ ಎಲ್ಲರೂ ಹೇಳ್ತಾ ಇದ್ರು ನಾನು ತುಂಬಾ ಸ್ಟ್ರಾಂಗು, ಹೋಗು ಅಂತ ಹೇಳ್ಬಿಟ್ಟು ಅಂತ. ಸೊ ನಾವಲ್ಲಿ ನೋಡಿದಾಗ್ಲೂ ಕೂಡ ನೀವು ತುಂಬಾ ಸ್ಟ್ರಾಂಗ್ ಅಂತ ಅನ್ನುವಂಥದ್ದು ಪ್ರೂವ್ ಆಯಿತು. ಬಿಕಾಸ್ ಟಾಸ್ಕ್ಗಳ ವಿಚಾರ ಬಂದಾಗ ಕಂಪೇರ್ ಟು ಅದರ್ ಗರ್ಲ್ಸ್ ಅವ್ರ ಬೇರೆ ಅವರಿಗೆ ಕಂಪೇರ್ ಮಾಡಿದ್ರೆ ಟಾಸ್ಕ್ ಅಂತ ವಿಚಾರ ಬಂದಾಗ ನಿಮಗೆ ಕ್ವೀನ್ ಅನ್ನುವಂತಹ ಪಟ್ಟವನ್ನು ಕೊಟ್ಬಿಟ್ಟಿದ್ದಾರೆ. ಸೊ ಹೇಗೆ ಚಿಕ್ಕಂದಿನಿಂದನೂ ಕೂಡ ಅದು ಆಟಗಳನ್ನ ಆಡ್ತಾ ಸ್ಪೋರ್ಟ್ಸಲ್ಲಿ ಏನಾದರೂ ಆಕ್ಟಿವ್ ಇದ್ರಾ, ಹೇಗೆ ಟಾಸ್ಕ್ಗಳನ್ನ ಅಥವಾ ಬಿಗ್ ಬಾಸ್ ಮನೇಲಿ ಉಳ್ಕೋಬೇಕು ಅಂತ ಹೇಳ್ಬಿಟ್ಟು ಅಷ್ಟು ಅದನ್ನು ಸ್ಪೋರ್ಟಿವ್ ಆಗಿ ತೊಗೊಂಡು ಆಟ ಆಡ್ತಾ ಇದ್ರ ಹೇಗೆ? ಇಲ್ಲ, ನಾನು ಮುಂಚೆ ಸ್ಕೂಲ್ ಡೇಸಲ್ಲಿ ಸ್ಪೋರ್ಟ್ಸ್ ಡೇ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಬಿಟ್ಟರೆ ನಾನು ಇಷ್ಟೊಂದು ನನಗೆ ಸ್ಟ್ರೆಂತ್ ಇದೆ ಅಂತ ನಾನು ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಗೊತ್ತಾಗಿದ್ದು. ಅಲ್ಲಿ ತನಕ ನಂಗೆ ಅಷ್ಟು ಐಡಿಯಾ ಇರಲಿಲ್ಲ. ಯಾಕಂದರೆ ಹೇಗೆ ಆಟ ಆಡ್ತೀನಿ ನನಗೆ ಕಾನ್ಫಿಡೆನ್ಸ್, ನಾನು ನಿಜ ಹೇಳ್ತೀನಿ, ನಂಗೆ ಕಾನ್ಫಿಡೆನ್ಸ್ ಇರಲಿಲ್ಲ ಟಾಸ್ಕ್ ಅಂತ ವಿಷಯದಲ್ಲಿ. ಮನೆಗೆ ಹೋಗ್ಬೇಕಾದ್ರೂ ಕೂಡ ಮನೇಲಿ ಮಾತಾಡ್ತೀನಿ, ಎಲ್ಲ ಮಿಂಗಲ್ ಆಗಕ್ಕೆ ಟ್ರೈ ಮಾಡ್ತೀನಿ, ಎಷ್ಟಾಗತ್ತೆ ನನ್ನ ಕಡೆನ ಟ್ರೈ ಮಾಡೋಣ ಅಂದ್ಕೊಂಡಿದ್ದೆ. ಟಾಸ್ಕ್ ಅಂತ ಬಂದಾಗ ತುಂಬ ಕಷ್ಟ ಆಗ್ಬೋದು ಈ ಜರ್ನಿಲಿ ನನಗೆ ಟಾಸ್ಕ್ ಅನ್ನೋದು ಅಂದ್ಕೊಂಡು ತುಂಬ ಯೋಚನೆ ಮಾಡ್ತಿದ್ದೆ. ಬಟ್ ನನ್ನ ತಮ್ಮಂಗೆ ತುಂಬ ಕಾನ್ಫಿಡೆನ್ಸ್ ಇತ್ತು ಈ ವಿಚಾರದಲ್ಲಿ. ಇಲ್ಲ ಅಮ್ಮ, ಅಕ್ಕ ತುಂಬ ಚೆನ್ನಾಗಿ ಟಾಸ್ಕ್ಗಳು ಆಡ್ತಾಳೆ ನೋಡು ಅಂದ್ಕೊಂಡು. ನಮ್ಮ ಮನೇಲಿ ಯಾರಿಗೂ ಕಾನ್ಫಿಡೆನ್ಸ್ ಇರಲಿಲ್ಲ. ಬಟ್ ಗೊತ್ತಿಲ್ಲ, ಫಸ್ಟ್ ಟಾಸ್ಕ್ ಬರುತ್ತೆ, ನಾನು ಆಡ್ತೀನಿ, ಅವಾಗ ನನಗೆ ನಾನು ಇಷ್ಟು ಚೆನ್ನಾಗಿ ಟಾಸ್ಕ್ ಆಡ್ತೀನಿ ಅಂತ ನನಗೆ ಆ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದ್ದು. ಬಟ್ ಹೋಗ್ತಾ ಹೋಗ್ತಾ ಹೇಗಾಯಿತು ಅಂದರೆ ಟಾಸ್ಕ್ ಬರ್ತಿದ್ದಂಗೆ ನಾನು ಬೇರೆ ರಾಶಿಕ ಆಗ್ಬಿಡ್ತಿದ್ದೆ. ನನ್ನ ಫೋಕಸ್ ಎಲ್ಲ ಬರೀ ಒಂದೇ ಕಡೆ ಇರ್ತಿತ್ತು. ಹೋಗು, ನೀನು ಗೆದ್ಕೊಂಡು ಬಾ, ಅಷ್ಟೇ ಮುಗೀತು. ಇದ್ಬಿಟ್ಟು ನನಗೆ ಆ ಕಡೆ ಯೋಚನೆ ಮಾಡೋದಾಗಿರ್ಲಿ, ಯಾರು ನನಗೆ ಹೆಂಗಿರ್ತಿತ್ತು ಅಂದರೆ, ರಾಶಿಕಾ ನೀನು ಹೋಗ್ತಿದ್ಯಾ ಬರ್ತಿದ್ಯಾ, ನೀನು ಆ ಕಡೆ ಅಕ್ಕಪಕ್ಕ ಯಾರಿದ್ದಾರೆ ಹುಡುಗರಿದು ನೀನು ತಲೆ ಕೆಡ್ಸ್ಕೋಬೇಡ, ನೀನು ಹೋಗು, ವಿನ್ ದ ಗೇಮ್, ಅಷ್ಟೇ ಇದ್ದಿದ್ದು ನನ್ನ ತಲೆಯಲ್ಲಿ. ಸೊ ಹಾಗೆ ಮಾಡ್ತಾ ಇದ್ದೆ ನಾನು. ಆ ಟಾಸ್ಕ್ ಟಾಸ್ಕ್ ಬುಕ್ ಬರ್ತಿದ್ದಂಗೆ ಟಾಸ್ಕ್ ಮುಗಿಯೋ ತನಕ ನನ್ನ ಫೋಕಸ್ ಆ ಕಡೆ ಹೋಗಕ್ಕೆ ಬಿಡ್ತಿರ್ಲಿಲ್ಲ ನಾನು. ಸೂಪರ್. ನೀವು ಆಡ್ತಿದ್ದಂತಹ ಟಾಸ್ಕ್ಗಳನ್ನ ನೋಡಿನೇ ಸಾಕಷ್ಟು ಓಟ್ಗಳು ಬರ್ತಾ ಇತ್ತು, ನೀವು ಉಳ್ಕೊಳ್ಳೋಕೆ ಕೂಡ ಸಾಧ್ಯ ಆಯಿತು ಇಷ್ಟು ದಿನದವರೆಗೂ ಕೂಡ. ಬಟ್ ಇನ್ನೆರಡು ಹೆಜ್ಜೆ ಅಷ್ಟೇ ಬಾಕಿ ಇತ್ತು. ಕಾಸ್ಟ್ಯೂಮ್ಸ್ ಎಲ್ಲ ಆಲ್ರೆಡಿ ಫಿನಾಲೆಗೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ರು ಮನೆಯಲ್ಲಿ. ಸೊ ಎಷ್ಟು ಬೇಸರ ಇದೆ. ಮತ್ತೆ ಬಿಗ್ ಬಾಸ್ ಹಾಗೆ ಹೀಗೆ ಅಂತ ಕೇಳಿದ್ದೆ ಅಂತ ಹೇಳಿದ್ರಿ. ಸೊ ನೀವು ಕೇಳಿದಂತಹ ಬಿಗ್ ಬಾಸ್ ಹೇಗಿತ್ತು, ನೀವು ನೋಡಿದಂತಹ ಬಿಗ್ ಬಾಸ್ ಹೇಗೆ? ಬಿಕಾಸ್ ನಾವು ಕೇಳಿದ ಪ್ರಕಾರ ಸ್ಕ್ರಿಪ್ಟೆಡ್ ಇರುತ್ತೆ, ಜಗಳ ಆಡಿದ್ರಷ್ಟೇ ಉಳ್ಕೊಳ್ಳೋದಿಕ್ಕೆ ಸಾಧ್ಯ, ಎಂಟರ್ಟೈನ್ ಮಾಡ್ತಾನೆ ಇರಬೇಕು, ನಗಿಸ್ತಾನೆ ಇರಬೇಕು, ಆ ಥರ ಎಲ್ಲ ಕೇಳ್ಪಟ್ಟಿದ್ದೀವಿ. ಸೊ ನೀವು ನೋಡಿದಂತಹ ಬಿಗ್ ಬಾಸ್ ಹೇಗೆ? ನೀವು ಹೇಳಿದಷ್ಟು ನಾನು ಕೇಳಿದ್ದೆ, ಸ್ಕ್ರಿಪ್ಟೆಡ್ ಹಾಗೆ ಹೀಗೆ ಅಂತೆಲ್ಲ. ಒಂದಿನ ನಾವು ಆಚೆ ಬರ್ತೀವಿ ಸೆಕೆಂಡ್ ವೀಕಲ್ಲಿ, ಅವತ್ತು ನಮ್ಮನ್ನು ಮನೆಯಿಂದ ಆಚೆ ಕರ್ಕೊಂಡು ಹೋಗ್ಬೇಕಾದ್ರು ಕೂಡ ಆಡಿಟೋರಿಯಮಲ್ಲಿ ಕೂತಿರ್ತೀವಿ. ಐ ಥಿಂಕ್ ಇಟ್ಸ್ ಸ್ಕ್ರಿಪ್ಟೆಡ್, ನಾವು ಅಂದ್ಕೊಂಡಿರೋದೇ ನಿಜ, ಇಲ್ಲೆಲ್ಲ ಇವಾಗ ಕೂತ್ಕೊಂಡು ನಮಗೆಲ್ಲ ಹೇಳ್ಕೊಡ್ತಾರೆ ಅಂತೆಲ್ಲ ಅಂದ್ಕೊಂಡಿದ್ದೆ ನಾನು. ಬಟ್ ನಿಮಗೆ ಏನೂ ಇನ್ಫಾರ್ಮೇಷನ್ ಗೊತ್ತಾಗಲ್ಲ. ಅಲ್ಲೆಲ್ಲ ಟಾಸ್ಕ್ ಬುಕ್ ಒಂದು ಬರುತ್ತೆ, ಇಲ್ಲ ಬಿಗ್ ಬಾಸ್ ವಾಯ್ಸ್ ಕೇಳಿಸುತ್ತೆ, ವೀಕೆಂಡಲ್ಲಿ ಸುದೀಪ್ ಸರ್ ಬಂದು ಮಾತಾಡೋದು ಬಿಟ್ಟರೆ ನಿಮಗೆ ಆಚೆ ಕಡೆ ಒಂದು ವಿಷಯನೂ ನಿಮಗೆ ಗೊತ್ತಾಗಲ್ಲ ಏನಾಗ್ತಿದೆ ಅಂತ. ನೋ ಕ್ಲೂ. ನೀವು ಹೇಗೆ ಆ ಸಿಚುವೇಶನ್ ತಕ್ಕಂಗೆ ನಾವು ಆಟ ಆಡ್ಕೊಂಡು ಹೋಗ್ತಿರ್ತೀವಿ. ಬಿಟ್ಟರೆ ನಮಗೆ ಯಾರ ಕಡೆನೂ ಏನು ಹಿಂಟ್ಸ್ ಗೊತ್ತಾಗಲ್ಲ ಅಲ್ಲಿ. ನೀವೀಗ ಆಡಬೇಕು, ಆಗಿಡ್ಬೇಕು, ನೋ ವೇ. ನಾನು ಅದೇ ಅಂದ್ಕೊಂಡಿದ್ದು. ನಾವೆಷ್ಟು ಆಚೆಯಿಂದ ಕುತ್ಕೊಂಡು ಜಡ್ಜ್ ಮಾಡ್ತಿರ್ತೀವಿ, ಇವ್ರು ಯಾಕೆ ಹಿಂಗೆ ಜಗಳ ಮಾಡ್ತಿದ್ದಾರೆ, ಇವರೆಲ್ಲ ಸುಮ್ಮನೆ ನಾಟಕ ಮಾಡ್ತಿದ್ದಾರೆ ಅಂದ್ಕೊಂಡಲ್ಲ. ನೋ, ಇಟ್ಸ್ ನಾಟ್ ಸ್ಕ್ರಿಪ್ಟೆಡ್. ಆ್ಯಂಡ್ ಯಾವಾಗಲೂ ಹೇಳ್ತಾರಲ್ಲ, ನಾವೊಂದು ಥರ ಇರ್ತೀವಿ, ಆಚೆ ಕಡೆ ಬೇರೆ ಥರ ತೋರಿಸ್ತಾರೆ, ಹಾಗೆ ಹೀಗೆ ಅಂತೆಲ್ಲ ಅಂದ್ಕೊತಿರ್ತೀವಿ. ಅದಕ್ಕೆ 24 hours ಲೈವ್ ಇರುತ್ತೆ. ನಾವೇನು ಮಾಡ್ತಿರ್ತೀವಿ ಪ್ರತಿದಿನ ಅವ್ರು ನೋಡ್ಬೋದು, ಆಡಿಯನ್ಸ್ ಕೂಡ. ಅಲ್ಲೇನು ಫೇಕ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಓಕೆ, ಸೂಪರ್. ಇನ್ನು ಎಲಿಮಿನೇಷನ್ ಆಗೋದಕ್ಕೆ ರೀಸನ್ ಏನಿರ್ಬೋದು? ಸ್ಟ್ರಾಂಗ್ ರೀಸನ್ ನಿಮಗೆ, ನಿಮ್ಮ ಅನಿಸಿಕೆ, ಎಲ್ಲಿ ನೀವು ಸ್ವಲ್ಪ ಡೌನ್ ಆದ್ರಿ ಅಂತ ಅನ್ಸುತ್ತೆ? ಪರ್ಫಾರ್ಮೆನ್ಸ್ ಅಲ್ಲೇ ಆಗಿರ್ಬೋದು, ಯಾಕೆ ಎಲಿಮಿನೇಟ್ ಆಗಿರ್ಬೋದು, ಯಾಕೆ ವೋಟಿಂಗ್ ಕಮ್ಮಿ ಬಿದ್ದಿರ್ಬೋದು ಅಂತ ನಿಮಗನ್ಸುತ್ತೆ? ನನಗೂ ಐಡಿಯಾನೇ ಇಲ್ಲ ಇದ್ರ ಬಗ್ಗೆ, ನೀವೇ ಹೇಳಬೇಕು ಯಾಕೆ. ಯಾಕೆ ಅಂದರೆ ನನಗೆ ನೀವು ನೋಡಿದ್ರೆ ನನ್ನ ಜರ್ನಿ ಇಟ್ ವಾಸ್ ನಾಟ್ ಈಸಿ. ನಂಗೆ ಹೆಂಗೆ ಹೇಳ್ತಾರೆ, ಕಷ್ಟನೇ ಇತ್ತು ನನಗೆ ಡೇ ನಾನು. ಈಗ ಜಂಟಿಯಾಗಿ ಹೋಗೋದು ಏನು ತುಂಬ ಸುಲಭವಾದ ವಿಷಯ ಅಲ್ಲ. ಒಬ್ಬರ ಜೊತೆ ಯಾರು ಅಂತಲೇ ಗೊತ್ತಿರಲ್ಲ, ಅವ್ರ ಜೊತೆನೇ ನೀವು 24 hours ಇರಬೇಕು. ಅವ್ರಿಗೇನೋ ಇದ್ದಾಗ ಅವ್ರು ಎಲ್ಲಿಗೋ ಹೋಗ್ಬೇಕಾಗಿರತ್ತೆ, ನನಗೆ ಅಲ್ಲಿ ಕೂತ್ಕೊಳ್ಳೋಕೆ ಇಷ್ಟ ಇರಲ್ಲ, ಬಟ್ ಅವ್ರಿಗೋಸ್ಕರ ನಾನು ಹೋಗಬೇಕು. ನಾನೆಲ್ಲ ಹೋದಾಗ ಪ್ಲೀಸ್ ಬನ್ನಿ ಅಂತ ಕರ್ಕೊಂಡು ಹೋಗಬೇಕು. ನಾವು ವಾಶ್ರೂಮ್ಸ್ಗೆ ಹೋಗ್ಬೇಕಾದ್ರೂ ಜೊತೆಲೇ ಹೋಗಬೇಕಿತ್ತು. ಈ ಥರ ಸಿಚುವೇಶನ್ಸ್ ಫೇಸ್ ಮಾಡೋದು ತುಂಬ ಕಷ್ಟ. ನಾವು ಜಂಟಿಗಳಿಗೆ ಮಾತ್ರ ಗೊತ್ತು ಅದು ಎಷ್ಟು ಕಷ್ಟ ಆಗಿತ್ತು ಅಂದ್ಕೊಂಡು ಸಫೋಕೇಟ್ ಆಗ್ತಿತ್ತು ನಮಗೆ, ಯಾಕೆ ನಮ್ಮ ಸೀಸನೆಲ್ಲ ಈ ಥರ ಆಯಿತು ಅಂದ್ಕೊಂಡು. ಅದಾದಮೇಲೆ ಟಾಸ್ಕ್ ವಿಚಾರದಲ್ಲಾಗಿರಲಿ, ಡಿಪೆಂಡೆನ್ಸಿ ಅಂತ ಮಾತುಗಳು, ಇನ್ನೊಂದೇನೋ ಮಾತುಗಳು ತುಂಬ ಕೇಳ್ಬಿಟ್ಟಿದ್ದೀನಿ ಮನೇಲಿ. ಬಟ್ ಅದು ಯಾವುದೂ ನನ್ನ ಗೇಮಲ್ಲಿ ಎಫೆಕ್ಟ್ ಆಗೋಕ್ಕೆ ನಾನು ಎಲ್ಲೂ ಬಿಟ್ಟಿಲ್ಲ. ನಾನು ಒಂದೇ ವಿಚಾರ ನನ್ನ ತಲೆಯಲ್ಲಿ ಬಂದಿದ್ದು, ಸುದೀಪ್ ಸರ್ ಏನು ಹೇಳ್ತಾರೆ ವೀಕೆಂಡಲ್ಲಿ ಬಂದು ಅದನ್ನು ಮಾತ್ರ ಕನ್ಸಿಡರ್ ಮಾಡು,
ಈ ಮನೇಲಿ ಒಪಿನಿಯನ್ಸ್ ಯಾರೇ ಏನೇ ಕೊಟ್ಟರು, ನೀನು ನಾಮಿನೇಟ್ ಮಾಡಿದ್ರು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಸುದೀಪ್ ಸರ್ ಬಂದು ಇದು ನೀನು ಮಾಡ್ತಿರೋ ತಪ್ಪು ರಾಶಿಕಾ, ಇಲ್ಲ ಅವ್ರೇನಾದ್ರು ಹಿಂಸ್ ಕೊಟ್ಟರೆ ಅದನ್ನು ಮಾತ್ರ ಕನ್ಸಿಡರ್ ಮಾಡಿ ನಿನ್ನ ಗೇಮಿಗೆ ತೊಗೊಂಡು ನಿನ್ನ ಗೇಮ್ ಹೇಗೆ ಕಂಟಿನ್ಯೂ ಮಾಡಬೇಕು ಮಾಡು, ಮನೇಲಿ ಯಾರ ಒಪಿನಿಯನ್ನು ಮ್ಯಾಟರ್ ಆಗಲ್ಲ ನಿನಗೆ ಅಂದ್ಕೊಂಡಿದ್ದೆ ಒಂದು. ಬಟ್ ನಾನು ಎವ್ರಿ ಡೇ ನಾನು ಏನಂತ ಹೇಳಿದೆ, ವಿಷಯಗಳಲ್ಲಿ ತಿತ್ಕೊಂಡಿದ್ದೀನಿ, ಚೇಂಜಸ್ ಮಾಡ್ಕೊಂಡಿದ್ದೀನಿ. ಟಾಸ್ಕ್ ಅಂತ ಬಂದಾಗ ಸೂಪರಾಗಿ ಆಡ್ತಾಯಿದೆ. ಮನೇಲಿ ಕೂಡ ನನಗೆ ಅನಿಸಿದ್ರೆ ಎಲ್ಲ ಕಡೆ ನಾನು ಮಾತಾಡಿದ್ದೀನಿ, ಸ್ಟ್ಯಾಂಡ್ ತೊಗೊಂಡಿದ್ದೀನಿ, ಕ್ವೈಟಾಗಿ ನಾನು ಎಲ್ಲೂ ಇರ್ತಿರ್ಲಿಲ್ಲ. ಅದೇ ಕಾನ್ಫಿಡೆನ್ಸ್ ಇತ್ತು ನನಗೆ. ನನಗೆ ಯಾರೋ ಹೋಗ್ತಾರೆ, ನಾನಂತೂ ಹೋಗಲ್ಲ. ನಾನು ಡಿಸರ್ವಿಂಗ್ ಕಂಟೆಸ್ಟೆಂಟ್ ಟಾಪ್ 6 ಇರೋಕ್ಕೆ ಅಂದ್ಕೊಂಡಿದ್ದೆ. ಆಚೆ ಬಂದಾಗ ಮೇಲೂ ನನಗೆ ಐಡಿಯಾನೇ ಇಲ್ಲ ಏನಾಯಿತು, ಎಲ್ಲಿ ಮಿಸ್ ಆಯಿತು ಅನ್ನೋದು. ಆಚೆ ಬಂದ್ಮೇಲಂತೂ ಇಲ್ಲಿ ಬಿಗ್ ಸರ್ಪ್ರೈಸ್ ಕಾದಿತ್ತು ನಿಮಗೆ. ಒಳ್ಳೆ ವೆಲ್ಕಮ್ ಕೊಟ್ಟರು. ಆ ಬಗ್ಗೆ ಏನು ಹೇಳ್ತೀರಾ? ನಿಮ್ಮ ಮನೆಯಲ್ಲಿ ಸಪೋರ್ಟ್ ಆಗಿರ್ಬೋದು, ಒಳಗಡೆ ಹೋದಂಥ ಸಂದರ್ಭದಲ್ಲೂ ಕೂಡ ಆಚೆ ಬಂದಾಗ ಎಷ್ಟೋ ಜನ ಪೇರೆಂಟ್ಸ್ ಕೂಡ ಬೇಜಾರಾಗ್ತಾರೆ, ಅಯ್ಯೋ ಇನ್ನೆರಡು ಹೆಜ್ಜೆ ಮಾತ್ರ ಕಮ್ಮಿ ಇತ್ತಲ್ಲ ಅಂತ ಹೇಳ್ಬಿಟ್ಟು ಬೇಸರದಲ್ಲಿರ್ತಾರೆ. ಆದರೂ ಕೂಡ ನಿಮ್ಮ ಮನೇಲಿ ಸೆಲೆಬ್ರೇಟ್ ಮಾಡಿದ್ರು. ಆ ಖುಷಿ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಅವ್ರು ನನ್ನನ್ನು ಏನೋ ಹೇಳಿ ಆಚೆ ಕರ್ಕೊಂಡು ಹೋಗ್ತಿದ್ದೀನಿ ಬಾ ಡಿನ್ನರ್ಗೆ ಹಾಗೆ ಹೀಗೆ ಅಂದ್ಕೊಂಡು ನನ್ನನ್ನು ಕರ್ಕೊಂಡು ಹೋಗಿದ್ದು. ಅವಾಗಲೇ ಗೊತ್ತಾಗಿದ್ದು ಓಕೆ ಈ ಥರ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅಂದ್ಕೊಂಡು. ಅವರು ಫಿನಾಲೆಗೆಲ್ಲ ರೆಡಿ ಮಾಡ್ಕೊತಿದ್ರು, ನನ್ನ ಮಗಳು ಹಿಂಗೆ ಬರ್ತಾಳೆ, ಈ ಥರ ಸರ್ಪ್ರೈಸ್ ಮಾಡಬೇಕು ಅಂತ. ನಾನು ಬರೋಕ್ಕೆ ಎವಿಕ್ಟ್ ಆಗ್ತಿದ್ದೀನಿ ಅಂತ 1-2-3 hours ಮುಂಚೆ ಅವ್ರಿಗೆ ಗೊತ್ತಾಗಿದ್ದು. 2 hours ಮುಂಚೆ ಅವ್ರಿಗೆ ಏನೂ ಪ್ಲ್ಯಾನ್ ಮಾಡಿರಲಿಲ್ಲ. ಆ ಟೈಮಲ್ಲಿ ಎಲ್ಲದನ್ನೂ ಪ್ಲ್ಯಾನ್ ಮಾಡ್ತಾರೆ ಇಮ್ಮಿಡಿಯೇಟಾಗಿ. ಅಂದರೆ ಓಕೆ ಅವಳು ಆಲ್ರೆಡಿ ಬೇಜಾರಾಗಿ ಬರ್ತಿರ್ತಾಳೆ ಮನೆಗೆ, ಈ ಸರ್ಪ್ರೈಸ್ ಕೊಟ್ಟವಳು ಸ್ವಲ್ಪ ಚೇರಪ್ ಆಗ್ತಾಳೆ ಅಂದ್ಕೊಂಡೆಲ್ಲ. ಬಟ್ ಅದ್ರ ಜೊತೆ ಆಚೆ ಬಂದು ನನ್ನ ಫ್ಯಾನ್ಸ್ ರಿಯಾಕ್ಷನ್ಸ್ ನೋಡಿ, ನನ್ನನ್ನು ಎಷ್ಟು ಜನ ಪ್ರೀತಿ ಮಾಡ್ತಿದ್ದಾರಲ್ವ, ಅದನ್ನೆಲ್ಲ ನೋಡಿ ಅದನ್ನು ಮರ್ತೇ ಹೋಗ್ಬಿಟ್ಟೆ ನಾನು. ಅಲ್ಲಿಗೆ ಬ್ಯಾಲೆನ್ಸ್ ಆಗೋಯ್ತು. ಓಕೆ ಫೈನ್, ಐ ಆಮ್ ಹ್ಯಾಪಿ, ಇಷ್ಟೊಂದು ಜನದ ಪ್ರೀತಿ ಸಿಕ್ಕಿದೆಯಲ್ಲ ನನಗೆ ಅಂದ್ಕೊಂಡು ಮಧ್ಯೆ ನಿಮಗೆ ಎಲಿಮಿನೇಷನ್ ಅನ್ನೋದು ಮರ್ತೇ ಹೋಯ್ತು. ಸೂಪರ್. ಇನ್ನ ರಾಶಿಕಾ ಅವರು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲೋ ಒಂದ್ ಕಡೆ ಅನ್ಲಕ್ಕಿ ಅಂತ ಅನ್ನಿಸ್ತಾ ನಿಮಗೆ? ಬಿಕಾಸ್ ತುಂಬಾ ಚೆನ್ನಾಗಿ ಟಾಸ್ಕ್ ಆಡ್ತೀರಾ, ಟಾಸ್ಕ್ ಕ್ವೀನ್ ಅಂತ ಹೆಸರು ಬಂದಿರುತ್ತೆ. ಕ್ಯಾಪ್ಟನ್ಸಿ ರೇಸ್ ಬಂದಾಗ ಅಲ್ಲೂ ಒಂದ್ ಸ್ವಲ್ಪ ಏನೋ ಆಯ್ತು ಅನ್ನೋ ಹೊತ್ತಲ್ಲಿ ಮತ್ತೆ ಅದು ಕೈ ತಪ್ಪು ಹೋಗುತ್ತೆ. ಅದಾದ ನಂತರ ವೋಟಿಂಗ್ ಅಂತ ಬಂದಾಗ ಬರೀ ಮಿಸ್ಟೇಕ್ಸ್ ಅನ್ನೇ ಹೇಳ್ತಾ ಹೋಗ್ತಾರೆ. ನಿಮ್ಮ ಪಾಸಿಟಿವ್ನೆಲ್ಲ ಬಿಟ್ಬಿಟ್ಟು ನೆಗೆಟಿವ್ ಏನಿದೆ ಅದನ್ನೇ ಹೈಲೈಟ್ಸ್ ಮಾಡ್ತಾರೆ. ಸೊ ಅವಾಗ ನೀವು ಒಂದು ಲೆಟರ್ ಓದ್ತಾ ನೀವು ಹೇಳ್ತೀರಾ ಅನ್ಲಕ್ಕಿ ಅನ್ಸುತ್ತೆ, ನೀವೇ ಒಂದ್ ಕಡೆ ಕುತ್ಕೊಂಡು ನಿಮಗೆ ನೀವೇ ಹೇಳ್ಕೊತಾ ಇರ್ತೀರಾ. ಸೊ ಯಾಕಾಗ ಅನ್ನಿಸ್ತು ಅನ್ಲಕ್ಕಿ ಹೌದಾ? ಮತ್ತೆ ಈಗ ಸ್ವಲ್ಪ ಈ 1 ವೀಕ್ ಇದ್ದಿದ್ರೆ ಗೆದ್ಬಿಡ್ತಾ ಇದ್ರಿ, ಅಂದ್ರೆ ಟಾಪ್ 5 ಅಲ್ಲಿ ಇರ್ತಾ ಇದ್ರಿ. ಸೊ ಇದೆಲ್ಲ ಕನ್ಸಿಡರ್ ಮಾಡ್ಕೊಂಡು ಅನ್ಲಕ್ಕಿ ಬಿಗ್ ಬಾಸ್ ನಿಮಗೆ ಅಂತ ಅನ್ಸತ್ತಾ? ಬಿಗ್ ಬಾಸ್ ನನಗೆ ಅನ್ಲಕ್ಕಿನೂ ನನಗೆ ಗೊತ್ತಿಲ್ಲ, ಅನ್ಲಕ್ಕಿ ಅಂತ ನಾನು ಹೇಳಲ್ಲ. ಬಟ್ ನನಗೆ ಅಲ್ಲಿ ಸಿಚುವೇಶನ್ ಆ ಥರ ಆಗೋಗ್ತಾ ಇತ್ತು. ನಾನು ಯಾವಾಗಲೂ ಹೇಳ್ತಿದ್ದೆ ಯಾಕೆ ಯಾವಾಗಲೂ ನನಗೆ ಈ ಥರ ಆಗ್ತಾ ಇದೆ ಅಂದ್ಕೊಂಡು. ನಾನು ಮುಂಚೆ ನನಗೆ ಇಷ್ಟ ಆದರೆ ಮಾತ್ರ ಮಾತಾಡ್ತೀನಿ, ಇಷ್ಟ ಆಗಿಲ್ಲನೇ ನಾನು ಮಾತಾಡೋಕ್ಕೆ ಹೋಗಲ್ಲ. ನನಗೆ ಅನಿಸ್ಬೇಕು ಇವ್ರ ಜೊತೆ ನಾನು ಮಾತಾಡಬೇಕು ಅಂತ. ನಾನು ತಪ್ಪಿದ್ರೆ ಡೆಫಿನೆಟ್ಲಿ ನಾನೇ ಹೋಗಿ ಸಾರಿ ಕೇಳ್ತೀನಿ. ನಾನು ತಪ್ಪಿಲ್ಲಾನೇ ನಾನು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ನೀವು ಬಂದು ಮಾತಾಡಿ, ನಾನೇನಕ್ಕೆ ಮಾತಾಡಬೇಕು ಅನ್ನೋದು. ಆ್ಯಂಡ್ ಬಿಗ್ ಬಾಸ್ ಮನೇಲಿ ಎಲ್ಲೂ ರೂಲ್ಸ್ ಇಲ್ಲ, ನಾವೆಲ್ಲರ ಜೊತೆನೂ ಮಾತಾಡಬೇಕು, ಮಿಂಗಲ್ ಆಗಬೇಕು, ಕುತ್ಕೊಳ್ಬೇಕು ಅನ್ನೋದೇನೂ ಇಲ್ಲ. ಅದು ನನ್ನ ತಲೆಯಲ್ಲಿತ್ತು. ಸುಮ್ಮನೆ ಏನಕ್ಕೆ ಶೋಗೋಸ್ಕರ ನನ್ನ ಪರ್ಸನಾಲಿಟಿನ ನಾನು ಚೇಂಜ್ ಮಾಡ್ಕೊಳ್ಬೇಕು, ಎಲ್ಲರ ಜೊತೆ ನಾನು ಒಳ್ಳೆಯವಳು ಅನ್ನೋ ಥರ ನಂಗೆ ಬಿಹೇವ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ತಪ್ಪಿತ್ತು ಅಂದರೆ ನಾನು ಆನ್ ಫೇಸ್ ತಪ್ಪು ಅಂತ ಹೇಳ್ತಾ ಇದ್ದೆ. ನಾನು ಎಲ್ಲೋ ಅದೇ ಅವ್ರಿಗೆಲ್ಲ ಟಾರ್ಗೆಟ್ ಆಗಕ್ಕೆ ಸ್ಟಾರ್ಟ್ ಆದೆ. ನಾನು ಏನೇ ಆದರೂ ಅವಳು ಮಾತಾಡಲ್ಲ, ಅವಳಿಗೆ ಸ್ವಲ್ಪ ಹಠ ಜಾಸ್ತಿ. ಅದನ್ನೆಲ್ಲ ಅವ್ರು ಹೇಗೆ ತಿರ್ಸ್ಕೊತಿದ್ರು ಅಂದರೆ ಈ ನಾಮಿನೇಷನ್ಸಲ್ಲಿ ಉತ್ತಮ ಕಳಪೆ ವೋಟಿಂಗ್, ಕ್ಯಾಪ್ಟನ್ಸಿ ವೋಟಿಂಗ್ ಅಂತ ಬಂದಾಗ ನಾನು ಎಷ್ಟೊಂದು ಸಲ ಹೇಳಿದ್ದೆ, ಈ ಜಾಗದಲ್ಲಿ ಬೇರೆಯವ್ರಿಗಿದ್ದಿರ ಬೇಗ ಸಿಕ್ಬಿಡ್ತಿತ್ತು ಅನ್ಸುತ್ತೆ. ಬಿಕಾಸ್ ರಾಶಿಕಾ ಇದ್ದಾಳೆ ಅಂದ್ಕೊಂಡು ನೀವು ವೋಟ್ ಮಾಡ್ತಾ ಇಲ್ಲ, ಎಲ್ಲ ಅದು ಒಬ್ರನ್ನ ಆಯ್ಕೆ ಮಾಡಿ ನಾವು ಕ್ಯಾಪ್ಟನ್ಸಿ ರೇಸಿಗೆ ಕಳಿಸ್ಬೇಕು ಅಂತ ಇರುತ್ತೆ ಟಾಸ್ಕ್ ಆಡಾದ್ಮೇಲೆ. ನಂದು ಅಂತ ಬಂದಾಗಲೇ ಅಲ್ಲಿ ಏನಂತಾರೆ, ಒಬ್ರು ಎಸ್ ಅಂದರೆ ಒಬ್ರು ನೋ ಅಂತ ಹೇಳ್ತಿದ್ರು. ಈ ಥರ ಸಿಚುವೇಶನ್ಸ್ ತುಂಬ ಆಗಿದೆ. ಯಾಕೆ ಯಾವಾಗಲೂ ನನಗೆ ಹೇಗಾಗತ್ತೆ ಅಂದ್ಕೊಂಡು ಪ್ರತಿ ಸಲನೂ ಕೇಳಿದ್ದೀನಿ. ಅಲ್ಲಿ ಒಳಗಡೆ ಸಮ್ಟೈಮ್ಸ್ ನನಗೆ ಅದು ಫೀಲ್ ಆಗ್ತಿತ್ತು ನಾನು ಅನ್ಲಕ್ಕಿನ ಅಂತ. ಬಟ್ ಆಚೆ ಕಡೆ ಅದೇ ಶೀಸ್ ಅನ್ಲಕ್ಕಿ ಅನ್ನೋದು ಆಗೋಗಿದೆ. ಸ್ವಲ್ಪ ಅನಿಸ್ತು. ಅದೇನು ವರಿ ಮಾಡ್ಕೊಳ್ಳಲ್ಲ ನೀವು? ಓಕೆ ಸೂಪರ್. ನನಗೇನಂತಾನೆ ನನ್ನ ಆಟ ನಾನು ತುಂಬ ಚೆನ್ನಾಗಿ ಆಡಿದ್ದೀನಿ. ನನಗೆ ಎಷ್ಟಾಗತ್ತೆ ಐ ಹ್ಯಾವ್ ಗಿವನ್ ಮೈ ಬೆಸ್ಟ್. ಅದಕ್ಕೆ ನಾನು ಖುಷಿಯಾಗಿದ್ದೀನಿ. ಇನ್ನು ಕಂಪ್ಲೇಂಟ್ ಮಾಡೋರ್ಗೆ ಏನು ಹೇಳ್ತೀರಾ? ಮಾತಾಡಲ್ಲ ರಾಶಿಕಾ ಅವರು, ನೀವು ಇವಾಗ ತಾನೇ ಹೇಳಿದ್ರಿ ನಾನು ಎಲ್ಲ ಸೆಲೆಕ್ಟೆಡ್ ಪರ್ಸನ್ಸ್ ಅಷ್ಟೇ ನಂಗೆ ಮಾತಾಡಬೇಕು ಅನ್ಸಿದ್ರೆ ಅಷ್ಟೇ, ತುಂಬ ಜಗಳ ಮಾಡ್ತಾರೆ. ಸೊ ಇಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನೀವು ಇರೋದೇ ಹೀಗೆ ಅಂತನಾ? ನಾನು ಇರೋದೇ ಹೀಗೆ. ನಾನು ಅಲ್ಲಿ ಶೋಗೆ ಹೋಗಿದ ತಕ್ಷಣವೇ ನಾನು ಚೇಂಜ್ ಮಾಡ್ಕೊಳಕ್ಕಾಗಲ್ಲ. ಯಾಕೆ ಅಂದರೆ ನಂಗೊಂದು ಅಷ್ಟು ಜನ ಇಷ್ಟಪಡೋರು ಇದ್ದಾರೆ ಅಲ್ವಾ, ಅವ್ರಿಗೆ ಅನಿಸ್ಬಾರ್ದು ರಾಶಿಕಲ್ಲಿ ಹೋಗಿದ ತಕ್ಷಣ ಯಾಕೆ ಚೇಂಜ್ ಆಗಿಬಿಟ್ಟಿದ್ದಾಳೆ, ಇವಳು ರಾಶಿಕಾ ಅಲ್ಲ ಅಂತ ಫೀಲ್ ಕೊಡ್ಬೋದು. ಆ್ಯಂಡ್ ಬಿಗ್ ಬಾಸ್ ಮನೇಲಿ ನಾಟಕ ಮಾಡೋಕ್ಕಾಗಲ್ಲ.
ಆ್ಯಂಡ್ ನಾನು ಹೇಗೆ ಗೊತ್ತಾ, ನಾನು ನಗ್ತಿದ್ರೆ ನನ್ನ ಫೇಸಲ್ಲಿ ಗೊತ್ತಾಗುತ್ತೆ. ಸೊ ಎವಿಡೆಂಟಾಗಿ ಗೊತ್ತಾಗುತ್ತೆ ಅವಳು ನಾನು ಕೋಪದಲ್ಲಿದ್ದೀನ, ಬೇಜಾರಲ್ಲಿದ್ದೀನ ಅಂದ್ಕೊಂಡು. ಆ್ಯಂಡ್ ನನಗೆ ಇಷ್ಟ ಇಲ್ಲ ಅಂದಾಗ ಅಲ್ಲೋ ಒಂದು ಕಡೆ ಕುತ್ಕೊಂಡು ನನಗೆ ಪ್ರೀತಿಯಿಂದ ಅವ್ರ ಜೊತೆ ಮಾತಾಡಿಕೊಂಡು ಇಟ್ಸ್ ಓಕೆ ಬಿಡಿ ಪರವಾಗಿಲ್ಲ ಅಂತ ಈ ಥರ ಎಲ್ಲ ಮಾತಾಡೋಕ್ಕಾಗಲ್ಲ. ಎಲ್ಲೆಲ್ಲಾಗತ್ತೆ ಎಲ್ಲ ಕಡೆನೂ ಮಾತಾಡಿದ್ದೀನಿ. ಅದೆಲ್ಲೋ ಓಕೆ, ನಾನು ಸ್ಟ್ರೇಟಾಗಿ ಮಾತಾಡ್ತಿದ್ದೆ ಅನ್ನೋದೇ ಪ್ರಾಬ್ಲಮ್ ಆಗ್ತಿತ್ತು ಅಲ್ಲಿ. ಬಟ್ ದಟ್ಸ್ ಓಕೆ, ಅದನ್ನೇ ಆಚೆ ಕಡೆ ಅವಳು ಏನೇ ಇದ್ರು ನನಗೆಲ್ಲರೂ ಹೋದರೆ ನೀವು ಸ್ಟ್ರೇಟಾಗಿ ಮಾತಾಡ್ತಾ ಇದ್ರಿ, ಅದು ನಮಗೆ ಖುಷಿ ಆಯಿತು ಅಂತ ಎಲ್ಲ ಹೇಳ್ತಿದ್ದಾರೆ. ಆ್ಯಂಡ್ ನಂಗೆ ಚಿಕ್ಕ ಹುಡುಗಿರು ಫಸ್ಟ್ PU ಸೆಕೆಂಡ್ PU ಹುಡುಗಿರು ಸಿಕ್ಕಿದಾಗ ಅವ್ರು ಹೇಳಿದ್ದಾರೆ ನನಗೆ ನೀವು ಎಷ್ಟು ಬೋಲ್ಡ್ ಆಗಿದ್ರಿ ಮನೇಲಿ, ಅದು ಖುಷಿ ಆಗ್ತಿತ್ತು ಅಂತ. ಇದಕ್ಕಿಂತ ನಂಗೆ ಇನ್ನೇನು ಬೇಕು. ಇನ್ನು ಧ್ರುವಂತ್ ಅವ್ರಿಗೆ ಓಕೆ ಒಂದು ಮನೆ ಅಂತ ಅಂದಾಗ ಜಗಳ ಬರುತ್ತೆ, ಇನ್ನೇನೋ ಆಗುತ್ತೆ. ಬಟ್ ಅದಾದ್ಮೇಲೆ ಸ್ವಲ್ಪ ಓಕೆ ಒಬ್ರು ಮುಖ ಒಬ್ರು ಪ್ರತಿನಿತ್ಯ ಇದ್ದಾಗ ನೋಡ್ಲೇಬೇಕು, ಹಾಯ್ ಬಾಯ್ ಹೇಳಲೇಬೇಕು. ಬಟ್ ನೀವು ಮನೆಯಿಂದ ಎಲಿಮಿನೇಟ್ ಆಗಿ ಆಚೆ ಬರುವಂತಹ ಸಂದರ್ಭದಲ್ಲೂ ಕೂಡ ಬಾಯ್ ಕೂಡ ಹೇಳಲ್ಲ. ಧ್ರುವಂತ್ ಅವ್ರು ಕೂಡ ನಿಮ್ಮ ನೋಡಿ ಸ್ಮೈಲ್ ಮಾಡಲ್ಲ, ಏನು ಒಂದು ವಿಶ್ ಮಾಡಲ್ಲ, ಹಂಗೆ ಒಳಗೆ ಹೋಗ್ಬಿಡ್ತಾರೆ. ಸೊ ಯಾಕಷ್ಟು ಅಷ್ಟೊಂದು ದ್ವೇಷ ಅಂತ ಬಳಸ್ಬೋದು ಅನ್ಸುತ್ತೆ, ಯಾಕೆ? ದ್ವೇಷ ಅನ್ನೋದಕ್ಕಿಂತ ಕೋಪ ಅವ್ರ ಮೇಲೆ ನನಗೆ. ಯಾಕಂದ್ರೆ ಒಂದು ಸಿಚುವೇಶನ್ ನಡೆಯುತ್ತೆ, ಅಲ್ಲಿ ನಾನು ತಪ್ಪಿರಲ್ಲ ಅಂದ್ರೂ ಕೂಡ ನಾನೊಬ್ಳು ಹುಡುಗಿ, ಅಂದ್ರೆ ಹುಡುಗಿ ಅಂತ ನಾನಿಲ್ಲಿ ಕಂಪೇರ್ ಮಾಡ್ತಾ ಇಲ್ಲ. ದಟ್ ಯಾರಿಗೆ ಈಗ ನಾನೇ ಒಂದು ಹುಡುಗನ ಬಗ್ಗೆ ಮಾತಾಡಿದ್ರು, ಅವ್ರ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿದ್ರು ಅದು ತಪ್ಪು. ನನ್ನ ಜಾಗದಲ್ಲಿ ಬೇರೆ ಯಾವುದೇ ಹುಡುಗಿ ಇದ್ದು ಅವರು ಆ ಹುಡುಗಿ ಬಗ್ಗೆ ಮಾತಾಡಿದ್ರು ದಟ್ ಇಸ್ ರಾಂಗ್. ಅಂದ್ರೆ ನೀವು ಒಂದು ಅಭಿಷೇಕ್ ಎಸ್ ಹೌದು ಅದ್ರ ಬಗ್ಗೆ ಇನ್ಸಿಡೆಂಟ್, ನೀವು ಒಂದು ಹುಡುಗಿ ಬಗ್ಗೆ ಹಂಗೆಲ್ಲ ಹೇಳಾದ್ಮೇಲೆ ಬೆಲ್ಟ್ ಯಾಕೆ ಎತ್ತಿಟ್ಟಿರ್ತೀನಿ ಅನ್ನೋ ನಿಮಗೆ ಗೊತ್ತಿರತ್ತೆ, ಅದನ್ನ ಒಪ್ಕೊಳ್ಬೋದಿತ್ತು. ವೀಕೆಂಡಲ್ಲಿ ನೀವೇನು ಹೇಳೋದೇ ಇಲ್ಲ. ದಟ್ ಹೇಗೆ ಮಾಡ್ಬಿಟ್ರೆ ಎಸ್ ಅವಳದೇ ತಪ್ಪು. ಬೆಲ್ಟ್ನ ತಗೊಂಡೋಗಿ ಇಟ್ಟಿರ್ತೀನಿ, ಅದಾದ್ಮೇಲೆ ಬೆಲ್ಟ್ ಕೊಡಕ್ಕೆ ಹೇಳ್ತಾರೆ, ತಗೊಂಡೋಗಿ ಧನು ತಗೊಂಡೋಗಿ ಕೊಟ್ಟಾಗ್ಲೂ ಅವ್ರೊಂದು ಮಾತು ಹೇಳ್ತಾರೆ, ಇವಾಗ ಗೊತ್ತಾಯ್ತಾ ಯಾರಿಂದ ಯಾರು ಬಿದ್ದಿದ್ರು ಅನ್ಕೊಂಡು ಅಂತೆಲ್ಲ ಮಾತು ಯೂಸ್ ಮಾಡ್ತಾರೆ. ಅವ್ರಿಗೂ ಕ್ಲಿಯರ್ ಆಗಿ ಗೊತ್ತು ನಾನು ಅವ್ರು ಬಿದ್ದಿರ್ಲಿಲ್ಲ. ಅವ್ರೇನೋ ಹೇಳಿದ್ರು ವರ್ಡ್ ಏನೋ ಯೂಸ್, ಅಂದ್ರೆ ಫಸ್ಟ್ ಅಭಿಷೇಕ್ ನನ್ನನ್ನು ಟ್ರೈ ಮಾಡಿದ್ರು ಅನ್ಕೊಂಡೆಲ್ಲ ಹೇಳಿದ್ರು. ಈಗ ನಮಗೆ ಗೊತ್ತಾಗತ್ತೆ ಯಾರನ್ನ ಟ್ರೈ ಮಾಡ್ತಿದ್ದಾರೆ ಏನು ಅನ್ಕೊಂಡು. ಅವ್ರು ಇಲ್ದಿರೋದನ್ನ ಹೇಳಿದ್ರು. ಆ ಥರ ಒಂದು ಫಾಲ್ಸ್ ಅಲಿಗೇಷನ್ ಮಾಡಿದಾಗ ಹೇಗೆ ಅಕ್ಸೆಪ್ಟ್ ಮಾಡೋಕ್ಕಾಗತ್ತೆ? ಹೇಗೆ ಸರಿ ಓಕೆ ಅವ್ರನ್ನ ನೋಡಬೇಕು, ಅವ್ರನ್ನ ಮಾತಾಡಬೇಕು ಅಂತಲೂ ಅನ್ಸಲ್ಲ. ಸೊ ಅದು ಹಾಗೆ ಆ ಕೋಪ ಹಾಗೆ ಕಂಟಿನ್ಯೂ ಆಯಿತು. ಅದು ಯಾವಾಗಲೂ ಹಾಗೆ ಇರುತ್ತೆ, ಅದ್ರಲ್ಲಿ ಚೇಂಜ್ ಆಗೋದೇ ಇಲ್ಲ. ಓಕೆ, ಇನ್ನು ಗಿಲ್ಲಿನೇ ಗೆಲ್ಲೋದು ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಆಲ್ರೆಡಿ ಹೇಳ್ತಾ ಇದ್ದಾರೆ. ಆಮೇಲೆ ಅವರ ಫ್ಯಾನ್ಸ್ ಕೂಡ ಮೊನ್ನೆ ರ್ಯಾಲಿನ ಹೊರಟ್ರು ಗಿಲ್ಲಿನೇ ಗೆಲ್ಲೋದು ಅಂತ ಹೇಳ್ಬಿಟ್ಟು. ಸೊ ನೀವೇನು ಹೇಳ್ತೀರಾ? ಫೈನಲ್ ಅಲ್ಲಿ ಯಾರು ಇರ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ? ಟಾಪ್ 2, ಟಾಪ್ 3 ಅವ್ರು ಇರ್ಬೋದು. ಗಿಲ್ಲಿ ಇರ್ಬೋದು, ಅಶ್ವಿನಿ ಅವ್ರು ಇರ್ತಾರೆ, ಧನು ಇರ್ತಾರೆ. ಯಾರು ಗೆಲ್ಲಬೇಕು ನಿಮಗೆ? ನನಗೆ ಧನು ಗೆಲ್ಲಬೇಕು. ಓಕೆ, ಈಗ ಫೈನಲ್ ಅಲ್ಲಿ ರಕ್ಷಿತಾ ನಿಮ್ಮ ನಡುವೆ ಆದಂತಹ ಒಂದು ಏನು ಮ್ಯಾಟರ್ ಏನಂತ ಹೇಳಿದ್ರೆ ಸಾಕಷ್ಟು ಗೊಂದಲ ಇದೆ ಅದ್ರ ಬಗ್ಗೆ. ಸುದೀಪ್ ಸರ್ ಅದಕ್ಕೆ ಕ್ಲಾರಿಟಿ ಕೊಡ್ತಾರೆ, ಆದ್ರೂ ಕೂಡ ನೀವು ಕ್ಲಾರಿಟಿ ಕೊಡಿ ಅಂತ ಹೇಳ್ಬಿಟ್ಟು ಮನೆಯವರು ಅಂತ ಬಂದಂತಹ ಸಂದರ್ಭದಲ್ಲಿ ನೀನೇನು ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಹೇಳಿದ್ದಾರೆ ಅಂತ ಹೇಳ್ತೀರಾ. ಆ ಮನೆಯವರು ನಿಮ್ಮ ಮನೆಯವರ ಅಥವಾ ಬಿಗ್ ಬಾಸ್ ಮನೆಯವರ? ಕ್ಲಾರಿಟಿ ಸಿಕ್ಕಿದೆ ಬಟ್ ಸ್ಟಿಲ್ ಮನೆಯವ್ರಿಗೂ ಗೊತ್ತು, ಅಂದ್ರೆ ನಮ್ಮ ಮನೆಯವ್ರಿಗೆ ಅಲ್ಲಿ ಬಿಗ್ ಬಾಸ್ ಮನೆಯವ್ರಿಗೆ ಗೊತ್ತು ಅಂತ. ಯಾಕಂದ್ರೆ ಅಮ್ಮ ಬಂದಾಗ ರಕ್ಷಿತನ್ ಟಾಪಿಕ್ ಏನು ಡಿಸ್ಕಷನ್ ನಡೆಯಲ್ಲ. ನಾನು ಹಿಂಗೆ ಹೇಳಕ್ ಹೋಗಿದ್ದು ಅಂತಾನೆ ನನಗೂ ಗೊತ್ತು, ಮನೆಯವ್ರಿಗೂ ಗೊತ್ತು. ನೀನು ಎಷ್ಟು ಹಿಂಗೆಲ್ಲ ಆಡ್ತಿರೋದು ವಿಷಯಗಳು ಮನೆಯವ್ರಿಗೂ ಗೊತ್ತು ಅಂತ ನಾನು ಮನೆಯವ್ರಿಗೆ ಹೇಳೋದು, ನಮ್ಮ ಮನೆಯವ್ರಿಗಲ್ಲ ಅದು. ಹಂಗಿದ್ರೆ ನಂಗೆ ಸುದೀಪ್ ಸರ್ ಹೇಳ್ತಾ ಇದ್ರು ಅದನ್ನ. ಯಾಕಂದ್ರೆ ನಾನು ಪ್ರಾಮಿಸ್ ಎಲ್ಲ ಮಾಡ್ತೀನಿ ದೇವ್ರ ಹತ್ರ ಹೋಗ್ಬಿಟ್ಟು, ನಾನು ಹೇಳಿಲ್ಲ ಅನ್ಕೊಳೋ ಅವಳು ಅದನ್ನ ನಾನು ತಪ್ಪಾಗಿ ತಿಳ್ಕೊತಾಳೆ. ಓಕೆ, ಫೈನಲ್ ಆಗಿ ಈ ಪ್ರಶ್ನೆ ಕೇಳದೆ ಹೋದ್ರೆ ನಿಮಗೂ ಬೇಜಾರಾಗತ್ತೆ ಅನ್ಸುತ್ತೆ. ಸೂರಜ್ ಪವಿತ್ರ ಬಂಧನಕ್ಕೊಳಗಾಗಿದ್ದಾರೆ, ಹೊಸ ಸೀರಿಯಲ್ ಅವರ ಕೈಯಲ್ಲಿದೆ, ನಿಮಗೆ ತುಂಬಾ ಸಪೋರ್ಟಿವ್ ಆಗಿದ್ರು ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಮನೆಯಲ್ಲಿ. ಏನ್ ಹೇಳ್ತೀರಾ? ಅವರ ಸ್ಟ್ರಗಲ್ಗಳೆಲ್ಲವೂ ಕೂಡ ನಿಮಗೆ ಗೊತ್ತು. ಅದೇ ತುಂಬ ಖುಷಿ ಆಯಿತು ನನಗೆ ಸೀರಿಯಲ್ ಮಾಡ್ತಿರೋದನ್ನ ಕೇಳಿ. ಬೇಜಾರಾಗಿತ್ತು ಎಲಿಮಿನೇಟ್ ಆಗಿಬಿಟ್ಟ ಇಷ್ಟು ಬೇಗ ಅಂದ್ಕೊಂಡು. ಬಟ್ ಅವ್ನು ಬಂದಿದ ತಕ್ಷಣ ನನಗೆ ಒಂದು ಆಫರ್ ಸಿಗುತ್ತೆ ಸೀರಿಯಲ್ ಮಾಡ್ತಿದ್ದಾನೆ ಅಂತ ಗೊತ್ತಾದ್ಮೇಲೆ ಐ ಫೀಲ್ ಸೋ ಹ್ಯಾಪಿ. ಐ ವಿಶ್ ಹಿಮ್ ಆಲ್ ದ ವೆರಿ ಬೆಸ್ಟ್, ಒಳ್ಳೇದಾಗಲಿ ಅವನಿಗೆ. ಸೂಪರ್. ಇನ್ನು ನಮ್ಮ ಇಂಟರ್ವ್ಯೂನ ಫೈನಲ್ ಹಂತ ತಲುಪಿದ್ದೀರಿ. ರ್ಯಾಪಿಡ್ ಫೈರ್ ಪಡ್ಪಡ ಅಂತ ಕೇಳ್ತಾ ಹೋಗ್ತೀನಿ, ನಿಮ್ಗೆ ಏನು ಅನ್ಸುತ್ತೆ 1 ಸೆಂಟೆನ್ಸ್ ಆನ್ಸರ್, ಓಕೆನಾ? ಟಾಪ್ 3 ಅಲ್ಲಿ ಯಾರು ಇರ್ತಾರೆ? ಇರಬೇಕು ನನಗಿರಬೇಕು ಅಂತ ಅಂದರೆ ಟಾಪ್ 2 ಧನು ಆ್ಯಂಡ್ ರಘುವಣ್ಣ. ಯಾರು ಗೆಲ್ಲಬೇಕು? ಧನು. ಸೂಪರ್. ನೆಕ್ಸ್ಟ್ ಎಲಿಮಿನೇಷನ್ ಯಾರಾಗ್ಬೋದು ಈ ಮಿಡ್ ವೀಕ್ ಎಲಿಮಿನೇಷನ್? ಕಾವ್ಯ. ತುಂಬಾ ಸ್ಟ್ರಾಂಗ್ ಯಾರು ಈಗ ಮನೇಲಿ ಇರೋರಲ್ಲ? ಇವಾಗಿರೋದ್ರಲ್ಲಿ ಅಶ್ವಿನಿ ಅವರು. ಹೀರೋ? ಸೂರಜ್. ಓಕೆ, ತಲೆ ಹರಟೆ ಗಿಲ್ಲಿ. ಸಿಂಗಲ್ ಸಿಂಹ? ಸಿಂಗಲ್ ಸಿಂಹ
ರಾಶಿಕಾ. ಗುಂಪಲ್ ಗೋವಿಂದ. ಕಾವ್ಯ. ಬ್ಯೂಟಿಫುಲ್. ಹ್ಮ್. ಯಾರು? ಬ್ಯೂಟಿಫುಲ್ ಯಾರು? ಈಗ ಮನೇಲಿ ಇರೋರ್ ಬಗ್ಗೆನೇ ಹೇಳ್ಬೇಕು, ಎಲಿಮಿನೇಟ್ ಆಗಿರೋದು ಯಾರಾದ್ರೂ ಆಗಿರ್ಬೋದು. ಓ, ರಾಶಿಕಾ. ಮೈ ಗಾಡ್, ವಾಟ್ ಆನ್ಸರ್. ಆಫ್ ಕೋರ್ಸ್ ಟ್ರೂ. ಖಡಕ್. ಕಡಕ್ ಅಶ್ವಿನಿ ಅವರು. ಟುಸ್ ಪಟಾಕಿ. ಸ್ಪಂದನ. ಅರ್ಥನೇ ಆಗಿಲ್ಲಪ್ಪ ಇವ್ರು ನಂಗೆ ಬಿಗ್ ಬಾಸ್ ಮನೇಲಿ. ರಕ್ಷಿತಾ. ಇನ್ನೋಸೆಂಟ್. ಇನ್ನೋಸೆಂಟ್ ಮಲ್ಲಮ್ಮ. ಬೆಸ್ಟ್ ಬ್ರದರ್ ನಿಮ್ಗೆ. ರಘುವಣ್ಣ. ಫೇಕ್. ಧ್ರುವಂತ್. ಜೆನ್ಯೂನ್. ಸೂರಜ್. ಫೈಟರ್. ಫೈಟರ್ ಅಭಿ. ಟಾಸ್ಕ್ ಮಾಸ್ಟರ್ ಆರ್ ಟಾಸ್ಕ್ ಕ್ವೀನ್ ನೀವೇ ಅಂತ ಗೊತ್ತು. ಮಾಸ್ಟರ್. ಧನುಷ್. ಲಕ್ಕಿ. ರಕ್ಷಿತಾ. ಅನ್ಲಕ್ಕಿ. ರಾಶಿಕಾ. ಓಕೆ. ಮಾತುಗಾರ್ತಿ ಆರ್ ಮಾತುಗಾರ. ಮಾತುಗಾರ್ತಿ ಅಶ್ವಿನಿ ಅವರು, ಮಾತುಗಾರ ಗಿಲ್ಲಿ. ಓಕೆ. ಸೂರಜ್ ಅವರೇ ನಿಮ್ಗೆ ಅಮ್ಮ ಅಪ್ಪ ಫ್ರೆಂಡ್ ಎಲ್ಲ ಕೂಡ ಆಗಿದ್ರು, ಬಟ್ ಆದ್ರೂ ಕೂಡ ಅಮ್ಮನ್ ಪ್ಲೇಸ್ ಯಾರು ಕೊಡ್ತೀರಾ? ಇಲ್ಲ, ಅಮ್ಮ ಅಪ್ಪ ಎಲ್ಲ ಮನೇಲೇ ಇದ್ರು. ಬಿಗ್ ಬಾಸ್ ಮನೇಲಿ ನನ್ನ ಫ್ರೆಂಡ್ ಆಗಿದ್ದ. ಓಕೆ, ಸೂಪರ್. ಒಳ್ಳೆ ಏನು ತುಂಬಾ ಅಲರ್ಟ್ ಆಗಿದ್ದಾರೆ ಇವರು. ಎಸ್, ಬಿಗ್ ಮನೆಯಲ್ಲಿ ಅಮ್ಮನ್ ಪ್ಲೇಸ್ ಯಾರು ಕೊಡ್ತೀರಾ? ಅಮ್ಮನ್ ಪ್ಲೇಸ್ ಮಲ್ಲಮ್ಮ ಅವ್ರಿಗೆ ಕೊಡ್ತೀನಿ. ಅಮ್ಮ ಅಂತಾನೆ ಕರಿತಿದ್ದೆ ಅವ್ರಿಗೆ. ಬಟ್ ನಾನು ಜಂಟಿಯಾಗಿ ಬಂದಾಗ ಅಮ್ಮ ಆ ಟೈಮಲ್ಲಿ ಅಮ್ಮನ ಬಿಟ್ಟು ನಾನು ಇಮಿಡಿಯೇಟ್ ಆಗಿ ಅಲ್ಲಿಗೆ ಹೋಗಿರ್ತೀನಿ ನಾನು. ಅಮ್ಮ ಅಕ್ಕ ಆಗಿ 1-2 ವಾರ ನನ್ನ ಜೊತೆ ಇದ್ದಿದ್ದು ಮಂಜು ಭಾಷಿಣಿ ಅವರು. ಸೂಪರ್. ಆ್ಯಂಡ್ ಸಿಕ್ಕಾಪಟ್ಟೆ ಇನ್ನೂ ಮಾತನಾಡೋದಿದೆ, ಇನ್ನಷ್ಟು ಸಾಕಷ್ಟು ಪ್ರಶ್ನೆಗಳಿದೆ, ಬಟ್ ಆಚೆ ಕಡೆ ಬೆಲ್ಲ ಆಗ್ತಾ ಇದೆ. ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಆಲ್ ದ ವೆರಿ ಬೆಸ್ಟ್. ಒಳ್ಳೊಳ್ಳೆ ಪ್ರಾಜೆಕ್ಟ್ಸನ್ನು ಮಾಡಿ, ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ಗಳು ನಿಮಗೆ ಒಲ್ದು ಬರಲಿ. ಹಾಗೆ ಹೆಚ್ಚು ಹೆಚ್ಚು ಸಿನಿಮಾಗಳನ್ನು ಮಾಡಿ ನಮ್ಮೆಲ್ಲರನ್ನು ಕೂಡ ರಂಜಿಸಿ. ಇದೇ ಥರ ಇಷ್ಟು ದಿನ ಎಷ್ಟು ಸ್ವಲ್ಪ ಕೋಪ ಇತ್ತು ಅಷ್ಟೇ ಸ್ವಲ್ಪನೇ ಕೋಪ ಇರಲಿ ಅಂತ ಹೇಳ್ತಾ, ಒನ್ಸ್ ಅಗೇನ್ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ವಾ ವೀಕ್ಷಕರೇ, ಇದಾಗಿತ್ತು ಬಿಗ್ ಬಾಸ್ ರಾಶಿಕಾ ಅವರ ಮಾತು. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.